IIT-ನಲ್ಲಿ ಓದ್ಬೇಕಾದ್ರೆ ಒಂದು ತಮಾಷೆ ಹೇಳ್ತೀನಿ. ನೀವು ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಯಾರಾದರೂ ಎಲ್ಲಪ್ಪ ಓದ್ತಾ ಇದೆಯಾ ಅನ್ನೋರು, ನಾನು IIT ಮಡ್ರಾಸಲ್ಲಿ ಓದ್ತಾ ಇದ್ದೀನಿ ಅಂದರೆ ಅವರು ಹುಡುಗಿ ಗಿಡುಗಿ ಇದ್ದರೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬಿಡೋರು ತಂದೆ ತಾಯಿಗಳು ಬಸ್ಸಲ್ಲೇ. ಆಗ ಬಹಳ ದೊಡ್ಡ ಸ್ಯಾಲ್ರಿ IAS ಆಫೀಸರ್ಸ್ಗೆ ಬರ್ತಿರ್ಲಿಲ್ಲ. 2 lakhs a month ಇರ್ಬೋದು. 1 ವರ್ಷ ಆದ್ಮೇಲೆ ಸ್ಕೂಟರ್ ಕೊಡ್ತಾರೆ, ಒಂದು ಪ್ರಮೋಷನ್ ಆದ್ಮೇಲೆ ಕಾರ್ ಕೊಡ್ತಾರೆ. ಆ ಥರ ಇತ್ತು ಆ ಸ್ಕೀಮು. ವೆರಿ ಅಟ್ರಾಕ್ಟಿವ್ ಮ್ಯಾನೇಜ್ಮೆಂಟ್, ವೆರಿ ಅಟ್ರಾಕ್ಟಿವ್ ಪ್ಯಾಕೇಜ್. IIT-ನಲ್ಲಿ ತಕ್ಷಣನೇ ಕೆಲಸ ಸಿಗೋದು, 2 ಜಾಬು 3 ಜಾಬು ಸಿಗೋತಾ ಇತ್ತು. ಆಫರ್ ಬಹಳ ಜನಕ್ಕೆ ಡೈರೆಕ್ಟ್ ಆಗಿ ಅಮೆರಿಕಕ್ಕೆ ಹೋಗೋ ಚಾನ್ಸ್ ಸಿಗ್ತಿತ್ತು. ಅಮೆರಿಕನ್ ಕಂಪನೀಸ್ನಲ್ಲಿ IIT ಹುಡುಗರ ಬಗ್ಗೆ ಗೊತ್ತು. ಸ್ಕಾಲರ್ಶಿಪ್ ಕೊಡೋರು, ಒಳ್ಳೊಳ್ಳೆ ಯೂನಿವರ್ಸಿಟಿಯಲ್ಲಿ ನಮಗೆ ಅಡ್ಮಿಷನ್ ಸಿಗ್ತಾ ಇತ್ತು. ಸ್ವಾತಂತ್ರ್ಯ ಬಂದಾಗ ಜವಾಹರ್ಲಾಲ್ ನೆಹರು ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಆಗ ನಮ್ಮಲ್ಲಿ ಬಹಳ ಬಡತನ ಇತ್ತು. ನಮ್ಮ ಖಜಾನೆ ದಿವಾಳಿ ಆಗೋಗಿತ್ತು, ಎಲ್ಲ ರವಾನೆ ಆಗೋಗಿತ್ತು ಲಂಡನ್ಗೆ. ಇಲ್ಲಿ ಏನೂ ಇರಲಿಲ್ಲ, ಜನಗಳ ಹತ್ರ ಊಟ ಇರಲಿಲ್ಲ, ತಿಂಡಿ ಇರಲಿಲ್ಲ, ರೋಡ್ ಇರಲಿಲ್ಲ, ಎಲೆಕ್ಟ್ರಿಸಿಟಿ ಇರಲಿಲ್ಲ, ನೀರಾವರಿ ಇರಲಿಲ್ಲ, ಸರಿಯಾಗಿ ಊಟ ಮಾಡಕ್ ಆಗ್ತಿರ್ಲಿಲ್ಲ ಜನಗಳಿಗೆ. ಆಗ ಅವರು ಪ್ರಯಾರಿಟೈಸ್ ಮಾಡಿದ್ರು. ಅಮೆರಿಕ ಏನ್ ಮಾಡ್ತು, ತಕ್ಷಣ ಪಾಕಿಸ್ತಾನಕ್ಕೆ ಬಂದು ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಮೇಲ್ ಬಿದ್ದು ಮಾಡಿದ್ರು. ಆದ್ರೆ ಇಂಡಿಯಾನಲ್ಲಿ ಏನ್ ಹೇಳಿದ್ರು, ನಮ್ಗೆ ಈಗ ಬೇಕಿಲ್ಲ. ಸೊ ಆಗ ನೆಹರು ಬಗ್ಗೆ ಟೀಕೆಗಳು ಬಂತು, ನೀವು ಮಾಡಿರೋ ತಪ್ಪು ಅಂತ. ನೆಹರು ಏನಾದ್ರು ಪಾಕಿಸ್ತಾನದ ರೀತಿನೇ ಕೈಗೊಡ್ಡಿದ್ರೆ ಏನಾಗಿರೋದು? ಈಗ ಪಾಕಿಸ್ತಾನದ ಗತಿ ನಮ್ಗೆ ಇರ್ತಿತ್ತು. 2014 ನಮ್ಮ ಇಂಡಿಯನ್ ರುಪಿ ಬಂದು 56 ರೂಪಾಯಿನೂ ಇತ್ತು ಅಗೇನ್ಸ್ಟ್ ಡಾಲರ್. ಈಗ 96 ಇದೆ, ಡಬಲ್ ಹತ್ತಿರ ಬರ್ತಾ ಇದೆ. ಅದು ವೀಕ್ ಆಗಿರೋದ್ರಿಂದ ಇನ್ವೆಸ್ಟ್ಮೆಂಟ್ ಬರಲ್ಲ. ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಮಲೇಷಿಯಾ ಸ್ಟ್ರಾಂಗ್ ಆಗಿದೆ, ಇಂಡೋನೇಷಿಯಾ ಸ್ಟ್ರಾಂಗ್ ಆಗಿದೆ, ಇಂಡಿಯಾ ಬೀಳ್ತಾ ಇದೆ. ಸೊ ಆಗೇನಾಗುತ್ತೆ ಅಂದ್ರೆ ಇಲ್ಲಿರೋ ಕಂಪನೀಸ್ ಎಲ್ಲ ಅಲ್ಲಿ ಶಿಫ್ಟ್ ಮಾಡ್ತಾರೆ. ನಿರುದ್ಯೋಗಿಗಳು ಬಹಳ ಜನ ಇದ್ದಾರೆ. ನಿಮ್ಗೆ ಗೊತ್ತಿದ್ದಂಗೆ ಜಾಬ್ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದ್ರು. 20 ಕೋಟಿನ 2 ಕೋಟಿ ಇಲ್ಲಿ ತನಕ 24 ಕೋಟಿ ಇರಬೇಕಾಗಿತ್ತು. ಆದ್ರೆ ಬಹಳ ಯಂಗ್ಸ್ಟರ್ಸ್ ಇಲ್ಲಿರೋರಿಗೆ ಜಾಬ್, ನಿರುದ್ಯೋಗಿಗಳಿದ್ದಾರೆ, ಡಿಗ್ರಿ ಇದೆ, ಜಾಬ್ ಇಲ್ಲ. ನನಗೆ ನಿರ್ಮಲಾ ಸೀತಾರಾಮನ್ ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆಗ ಮನಮೋಹನ್ ಸಿಂಗ್ ಏನೇನ್ ಮಾಡಿದ್ರು ಅದೆಲ್ಲ ಇವ್ರು ಮಾಡಬೇಕು. ವಾಸ್ ಹಿ ರೈಟ್? ನೀವು ಮನಮೋಹನ್ ಸಿಂಗ್ ನರಸಿಂಹರಾವ್ ಟೈಮ್ ಅಲ್ಲಿ ಮಾಡಿದ್ರಲ್ಲ, ಅದರಿಂದಾನೇ ಕಂಟ್ರಿ ಮೇಲೆ ಬಂದಿದ್ದು. PhD ಥೀಸಿಸ್ ನ ಎಂಪ್ಲಾಯ್ ಮಾಡ್ಬಿಟ್ರು ಸರ್. ಅವರು ಕೇಂಬ್ರಿಡ್ಜ್ ಅಲ್ಲಿ ಏನ್ PhD ಮಾಡಿದ್ರು, ಆ PhD ಪ್ರಿನ್ಸಿಪಲ್ಸ್ ಎಲ್ಲ ಅಪ್ಲೈ ಮಾಡಿದ್ರು. ಫ್ರೀ ಎಕನಾಮಿಕ್ಸ್. BJP ಇದಾರಲ್ಲ, ಅವರು ಹಿಂದುತ್ವನ ಬಹಳ ಚೆನ್ನಾಗಿ ಸೆಲ್ ಮಾಡಿದ್ದಾರೆ. ಮೊದಲನೇ ಟರ್ಮ್ ಅಲ್ಲಿ ಮೋದಿ ಅವ್ರು ಬಂದಾಗ ಬಹಳ ಹೋಪ್ ಇತ್ತು. ಅವ್ರು ಒಳ್ಳೆ ಭಾಷಣ ಮಾಡ್ತಾರೆ, ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾರೆ. ಆದ್ರೆ ಮುಸ್ಲಿಂ ಕಂಟ್ರಿ ಅಂತ ಡಿಕ್ಲೇರ್ ಮಾಡಿದ್ಯೋ ಯಾವುದು ಉದ್ಧಾರ ಆಗಿಲ್ಲ. ನೇಪಾಳ ಹಿಂದೂ ರಾಷ್ಟ್ರ ಅಂತ ಡಿಕ್ಲೇರ್ ಮಾಡಿದೆ, ಅದೇನು ಪ್ರೋಗ್ರೆಸ್ ಆಗಿಲ್ವಲ್ಲ. ಇವರು ಅದಾನಿ ಮತ್ತು ಅಂಬಾನಿ ಇಬ್ಬರಿದಾರಲ್ಲ, ಅವರು ಚಿಕ್ಕ ಕಂಪನಿ ಎಲ್ಲ ನುಂಗ್ತಾ ಇದ್ದಾರೆ. ರೋಡು, ರೈಲ್ವೇಸ್ ಚೆನ್ನಾಗಿ ಮಾಡಿದ್ದಾರೆ, ಫಸ್ಟ್ ಕ್ಲಾಸ್. ಬಾಕಿ ಎಲ್ಲ ಇದರಲ್ಲೂ ಅವರಿಬ್ಬರೇ ಡಾಮಿನೇಟ್ ಮಾಡ್ತಾರೆ. ಇಂಡಿಯಾ ಅಂದು 162 ಸ್ಥಾನದಲ್ಲಿದೆ. ಫ್ರೀ ಪ್ರೆಸ್ಗೆ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ವಿ ವಾಂಟ್ ಟು ಆಸ್ಕ್ ಯು ಕ್ವಶನ್ಸ್ ನಾವು ಅಂತಂದ್ರೆ ಇವರು ತಿರುಗಿದ್ರು, ಮುಖ ತಿರ್ಕೊಂಡು ನಡ್ಕೊಂಡು ಹೊಟ್ಟೆ ಹೋಗ್ಬಿಟ್ರು. ಇಂಟರ್ನೆಟ್ ಅಲ್ಲಿ ಎಲ್ಲ ಕಡೆನೂ ಇದೆ ಸರ್. ಅದು ಇಮೇಜ್ ಕೆಡಿಸುತ್ತೆ ಆ ಥರ ಮಾಡಿದ್ರೆ. IIT ಗ್ರಾಜುಯೇಷನ್ ಮಾಡಿದೆ. ಅದು ಅಲ್ಲಿ IIT-ನಲ್ಲಿ ನಾನು 79 ಜೂನ್ ಆ ಥರ, ಮೇ ಜೂನ್ ಟೈಮಲ್ಲಿ ಪಾಸ್ ಮಾಡಿ ಡಿಗ್ರಿ ತಗೊಂಡೆ. ಅಂದರೆ ನನಗೆ ನವೆಂಬರಿಂದಾನೇ ಕೆಲಸ ಶುರು ಆಯಿತು. ಪ್ರೀವಿಯಸ್ ಇಯರ್ 78 ನವೆಂಬರಿಂದಾನೇ ಇಂಟರ್ವ್ಯೂಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಇಲ್ಲಿ ಇಂಡಿಯನ್ ಕಂಪ್ನೀಸ್ ಇಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಅಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಇರ್ತಿತ್ತು. ಅಂದರೆ ಭಾರತೀಯ ಕಂಪನಿಗಳು? ಹೌದು, ಭಾರತೀಯ ಕಂಪನಿಗಳಿತ್ತು. ಆಗ ಅಮೆರಿಕನ್ ಕಂಪನೀಸ್ ಎಲ್ಲ ಬರ್ತಿರಲಿಲ್ಲ, ಇನ್ನು ಲಿಬರಲೈಸೇಷನ್ ಇರಲಿಲ್ಲ. ಸೊ ಅಲ್ಲಿ ಕ್ಯಾಂಪಸ್ಗೆ ಬರೋರು. ಯಾವ ಬರೋರು ಅವಾಗ? ಕ್ಷಮೆಯಲ್ಲಿ ನೋಡಿ, 92 ಅದು 91, 92 ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಇತ್ತಲ್ಲ. ಈ ಪಾಲಿಸೀಸ್ ಬರೋಕ್ಕೆ ಬಂದ ಮೇಲೆ ಗ್ಲೋಬಲ್ ಕಂಪ್ನೀಸ್ ಬಂದವು. ಅದಕ್ಕೆ ಮೊದಲು ನೋಡಿ, ನೀವು 79, 80s ಅಲ್ಲಿ ಮುಗಿಸಿರೋ ಇಂಡಿಯನ್ ಕಂಪನೀಸ್ ಬರೋದು. ಯಾವ ಕಂಪ್ನಿ ಹೇಗಿರ್ತಿತ್ತು? ಡೆಲ್ಲಿ ಕ್ಲಾತ್ ಮಿಲ್ಸ್ ಬರೋದು, DCM, ಮಡ್ರಾಸ್ ರಬ್ಬರ್ ಫ್ಯಾಕ್ಟ್ರಿ, ಬಿರ್ಲಾಸು, ಟಾಟಾಸು, ಆಮೇಲೆ ಎಲ್ಲ ಬರ್ತಾಯಿತ್ತು. ಸೊ ಟಾಟಾ ಕನ್ಸಲ್ಟೆನ್ಸಿ. ವಿದೇಶಿ ಕಂಪ್ನಿ ಒಂದೂ ಬರಲ್ಲ, ವಿದೇಶಿ ಕಂಪ್ನಿ ಇರಲಿಲ್ಲ, ಎಲ್ಲ ದೇಶಿ ಕಂಪ್ನಿಗಳು. ಆಗ ಎಲ್ಲರೂ ಕಾಂಪೀಟ್ ಮಾಡೋದು. ಈಗ ಕೆಮಿಕಲ್ ಇಂಜಿನಿಯರಿಂಗ್ಲಿ ಮ್ಯಾನೇಜ್ಮೆಂಟ್ ಟ್ರೈನಿ ಅಂತ ಒಂದು ಈಗ ಬಂದಿತ್ತು ಅಂತ ಇಟ್ಕೊಳ್ಳಿ. ನಮ್ಮ ಕ್ಲಾಸ್ ಅಷ್ಟು ಜನನು ಕಂಪೀಟ್ ಮಾಡೋರು. ಅಲ್ಲಿ ಗ್ರೂಪ್ ಡಿಸ್ಕಷನ್ ಇರೋದು, ಇಂಟರ್ವ್ಯೂ ಇರೋದು, ಆಮೇಲೆ ಫೈನಲ್ ಇಂಟರ್ವ್ಯೂ ಅವರು ಕಂಪನಿ ಕರ್ಕೊಂಡು ಹೋಗೋರು. ಸೊ ನನಗೆ ಡಾಲ್ಮಿಯಾ ಅಂತ ಕೇಳಿದ್ರಾ? ಡಾಲ್ಮಿಯಾ ಸಿರಾಮಿಕ್ಸ್ ಆ್ಯಂಡ್ ಸಿಮೆಂಟ್, ಅಲ್ಲಿ ಮೊದಲನೇ ಕೆಲಸ ಸಿಕ್ತು. ಬಿಲೀವ್ ಇಟ್ ಆರ್ ನಾಟ್, ಮೈ ಫಸ್ಟ್ ಇಂಟರ್ವ್ಯೂ ನಾನು ಟ್ಯೂಸ್ಡೇ ಹುಡ್ದೆ, 19ನೇ ತಾರೀಕು. ಒಂದು ಮಾಹಿತಿ ಹೇಳ್ತೀನಿ. ನಾನು ಎಲ್ಲ ಒಳ್ಳೆ ಕಾರ್ಯನೂ ಟ್ಯೂಸ್ಡೇನೆ ಸ್ಟಾರ್ಟ್ ಮಾಡ್ತೀನಿ. ವೆರಿ ಗುಡ್. ಬಟ್ ಅದೇನೋ ಅಮಂಗಳ ಅದು ಅಂತಾರೆ? ಇಲ್ವಲ್ಲ, ನಾನು ಹುಟ್ಟಿದ್ದು ದಿನ ಮಂಗಳವಾರ ಆಗಿದ್ದರಿಂದ ಅದು ಶುಭವಾಗಿರಬೇಕು ಅಂತ ಒಂದು ನನ್ನ ಲೆಕ್ಕ. ಮಂಗಳವಾರ ಏನು ಮಾಡಬೇಡ ಅದು ಇದು ಅಂತೆಲ್ಲ ಅದೆಲ್ಲ ಏನೂ ಇಲ್ಲ ಸರ್. ನಾನು ಯಾವಾಗ ಮಂಗಳವಾರ ಶುರು ಮಾಡ್ತೀನೋ ಸಕ್ಸಸ್ ಜಾಸ್ತಿ. ನನಗೆ ನೋಡಿ, ಇಲ್ಲಿ SLC-ನಲ್ಲಿ ಮಂಗಳವಾರ ಶುರುವಾಯಿತು, ರ್ಯಾಂಕ್ ಬಂದೆ. PUC 2ನೇ ವರ್ಷ ಮಂಗಳವಾರ ಶುರುವಾಯಿತು, ರ್ಯಾಂಕ್ ಬಂದೆ. ನಾನು ಎಲ್ಲ ಕೆಲಸಗಳು ಮಂಗಳವಾರನೇ ಶುರು ಮಾಡಿದ್ದೀನಿ. ಅದು ನಿಮಗಿನ್ನೂ ಅಮಂಗಳ ಆಗಿಲ್ಲ? ಯಾವತ್ತೂ ಆಗಿಲ್ಲ, ಆಗೋದೂ ಇಲ್ಲ. ಇನ್ನು ಹುಟ್ಟಿದ್ದು ಮಂಗಳವಾರ ಆಗಿದ್ಮೇಲೆ ನನಗೆ ಅದೇಂಗೆ ಮಂಗಳವಾರ ಅಮಂಗಳವಾಗಿರೋಕ್ಕೆ ಸಾಧ್ಯ? ನಾವು ಹುಟ್ಟಿದ್ದೇ ಮಂಗಳವಾರ. ಮತ್ತು ಜನ ಎಲ್ಲ ಮಂಗಳವಾರ ಅದು ಏನೋ ಗೊತ್ತಿಲ್ಲ,
ಏನೂ ಆಗಲ್ಲ, ಏನೂ ಆಗಲಿಲ್ಲಪ್ಪ, ದೇವ್ರ ದಯೆ ಇದೆ ಅಷ್ಟೇ. ಸೊ ಹೀಗೆ ಅಥವಾ ಮನಸ್ಸು ಗಟ್ಟಿಯಾಗಿದೆ. ಮನಸ್ಸು ಅಲ್ಲ, ನಾನೇ ಮಂಗಳವಾರ ಹುಟ್ಟಿದ ಮೇಲೆ ನನಗೆ ಮಂಗಳವಾರ ಅಮಂಗಳವಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಲೆಕ್ಕ. ನನಗೆ ಧೈರ್ಯ ಜಾಸ್ತಿ ಬರುತ್ತೆ ಮಂಗಳವಾರ ಶುರು ಮಾಡಿದ್ರೆ, ಧೈರ್ಯ ಜಾಸ್ತಿ. ಯಾಕೆ ಹೇಳಕ್ಕೆ ಬಂದೆ ಅಂದರೆ, ನಾನು ಅಲ್ಲಿ ಇಂಟರ್ವ್ಯೂ ಆದಮೇಲೆ ಇನ್ನೊಂದು ಸಿಪೆಟ್ ಅಂತ ಇದೆ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಸ್ಟಿಕ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಟೂಲ್ಸ್ ಅಂತ, ಎಲ್ಲ ಸ್ಟೇಟ್ಸಲ್ಲೂ ಇದೆ. ಅಲ್ಲಿ 2ನೇ ಕೆಲಸ ಸಿಕ್ತು. ಅಲ್ಲಿಂದ ಅಮೇರಿಕಾಗೆ ಕಳಿಸ್ತೀನಿ ಅಂತ ಅದ್ರ ಲೆಕ್ಕ. ಆ ಕೆಲಸದಿಂದ 2 ವರ್ಷ ಟ್ರೈನಿಂಗ್, ಒಂದು ಮಾಸ್ಟರ್ಸ್ ಡಿಗ್ರಿಗೆ ಲೋವಲ್ ಯೂನಿವರ್ಸಿಟಿ ಟೈಅಪ್ ಇತ್ತು, ಅಲ್ಲಿ ಕಳಿಸಿ ತಿರ್ಗಾ ಕರ್ಕೊಂಬರೋ ಥರ ಇತ್ತು. ಅಂದರೆ 5 ವರ್ಷ ಬಾಂಡ್ ಬರ್ಕೊಡ್ಬೇಕು, ಬೇಡ ಅಂದ್ಬಿಟ್ಟೆ. 3ನೇದಾಗಿ ಶ್ರೀರಾಮ್ ಫೈಬರ್ಸ್ ಮನಲಿ ಮೆಡ್ರಾಸ್ ಅಂತ, DCM ಡೆಲ್ಲಿ ಕ್ಲಾತ್ ಮಿಲ್ಸ್ ಅಂತ ಒಂದಿದೆ, ನಿಮ್ಗೆ ಗೊತ್ತಿದೆಯಾ? DCM ಗ್ರೂಪ್ ಗೊತ್ತಿದೆಯಾ? ಉಷಾ ಫ್ಯಾನ್ಸ್ ಎಲ್ಲ ಇತ್ತಲ್ಲ ಅವರು. ಸೊ ಆ ಗ್ರೂಪ್ನವರು ಮನಲಿನಲ್ಲಿ ನೈಲಾನ್ ಮಾಡ್ತಿದ್ರು, ಪಾಲಿಮರ್ಸ್. ಅವಲ್ಲಿ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಸಿಕ್ತು. ಆಗ ನಮ್ಮ ಗ್ರೂಪಲ್ಲಿ ನಮ್ಮ ಕ್ಲಾಸಲ್ಲಿ ಇರೋರೆಲ್ಲ ಅಟೆಂಡ್ ಮಾಡಿದ್ರು. ಅವ್ರೇನೋ ಯಾಕೆ ನನ್ನ ಸೆಲೆಕ್ಟ್ ಮಾಡಿದ್ರು ಗೊತ್ತಿಲ್ಲ, ನನ್ನ ಸೆಲೆಕ್ಟ್ ಮಾಡಿದ್ರು. ಫೈನಲ್ ಇಂಟರ್ವ್ಯೂಲು ಬಂದು ನಾನೊಬ್ಬ ಮತ್ತು ಇನ್ನೊಬ್ಬ AC ಟೆಕ್ ಅಂತ ಅಳಗಪ್ಪ ಕಾಲೇಜ್ ಆಫ್ ಟೆಕ್ನಾಲಜಿ ಅಂತಿದೆ, ಅಲ್ಲಿಂದ ಒಂದು ಹುಡುಗ, ಅವನು ಸ್ಟೇಟ್ ಚಾಂಪಿಯನ್ ಟೇಬಲ್ ಟೆನ್ನಿಸಲ್ಲಿ, ಅವನು ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದ್ದ. ನಾವಿಬ್ಬರನ್ನ ಸೆಲೆಕ್ಟ್ ಮಾಡಿದ್ರು. ಅಲ್ಲಿ ಹೋದೆ, ಅಲ್ಲಿ 1 ವರ್ಷ ಕೆಲಸ ಮಾಡಿದೆ 1980. ಆಗ ನನಗೆ ಏನಾಯಿತು ಅಂದರೆ, ಪಾಲಿಮರ್ಸ್ನಲ್ಲಿ ಆಸಕ್ತಿ ಬೆಳೆಯೋಕ್ಕೆ ಶುರುವಾಯಿತು. ಅದಕ್ಕೆ ಮುಂಚೆ ಏನಾಯಿತು ಅಂದರೆ, IIT ಇದ್ದಾಗ ನನಗೆ ಒಂದು ಆಸೆ ಇತ್ತು, IIMs ಹೋಗೋಣ ಅಂತ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಆಗ 3 ಇತ್ತು, ಅಹಮದಾಬಾದ್, ಕಲ್ಕಟ್ಟಾ ಆ್ಯಂಡ್ ಬ್ಯಾಂಗ್ಳೂರು. ಸೊ ಆ ಎಕ್ಸಾಮ್ ಬರೆದೆ. ಆಮೇಲೆ IIScಗೆ PhDಗೆ ಬರೆದೆ, ಎಂಟ್ರೆನ್ಸ್ ಎಕ್ಸಾಮ್. 2 ನಂಗೆ ಸಿಕ್ತು. IIM ಬ್ಯಾಂಗ್ಳೂರು ಸಿಕ್ತು, IISc PhDಗೂ ಸಿಕ್ತು. IIM ಬ್ಯಾಂಗ್ಳೂರಿಗೆ ಇಂಟರ್ವ್ಯೂಗೆ ಹೋದ್ಮೇಲೆ ಗೊತ್ತಾಯಿತು, 1 ತಿಂಗಳಿಗೆ 550 ರೂಪಾಯಿ ಅಂತ ಏನು ಖರ್ಚು ನಿಮಗೆ. ಅಲ್ಲಿಗೆ ಹೋದರೆ 550 ರೂಪಾಯಿ ಆಗೋದು ಭಾಳ ದೊಡ್ಡ ಅಮೌಂಟು. 79-80ನಲ್ಲಿ ಬಹುಶಃ ಬೆಂಗಳೂರು ಒಂದು ಸೈಟ್ ಬಂದ್ಬಿಡೋದು. ಇಲ್ಲ, ಅಷ್ಟು ಸೈಟ್ ಬರ್ತಿರಲಿಲ್ಲ. ಬಟ್ 550 ರೂಪಾಯಿ ಕೆಲವು ಎಲ್ರಿಗೂ ಆಗ ಸಂಬಳನೇ ಅಷ್ಟು ಬರ್ತಿತ್ತು ಸರ್, ಅಷ್ಟು ಖರ್ಚಾಗ್ತಿತ್ತು ಆಗ. ಸರ್ಕಾರದೇನು ಇರ್ತಿರ್ಲಿಲ್ವಾ ಆಗ? ಇಲ್ಲ, ಸ್ಕಾಲರ್ಶಿಪ್ ಇಲ್ಲ ಅದಕ್ಕೆ. ಸೊ ನನಗೆ IIT ವಿದ್ಯಾಭ್ಯಾಸ ಮಾಡುವಾಗ ಆವಾಗಲೂ ನ್ಯಾಷನಲ್ ಮೆರಿಟ್ 5 ವರ್ಷವೂ ಬಂತು, ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕಾಲರ್ಶಿಪ್ಪು. ಇದಕ್ಕೆ ಸ್ಕಾಲರ್ಶಿಪ್ ಇರಲಿಲ್ಲ. IIScಗೆ 800 ರೂಪಾಯಿ ಕೊಡುತ್ತಾರೆ PhD ಮಾಡೋಕ್ಕೆ, ಆಗಲೇ 800 ರೂಪಾಯಿ ಕೊಡ್ತಿದ್ರು ತಿಂಗಳಿಗೆ. ಸೊ ಅದು ಸಿಕ್ತು. ಅಂದರೆ ಆಮೇಲೆ ನನಗೆ 1350 ರೂಪಾಯಿಗೆ ಈ ಜಾಬ್ ಸಿಕ್ತು. ಆಗ 1350 ರೂಪಾಯಿ ಭಾಳ ದೊಡ್ಡ ಸ್ಯಾಲ್ರಿ. IAS ಆಫೀಸರ್ಸ್ಗೆ ಬರ್ತಿರಲಿಲ್ಲ ಆಗಿನ ಕಾಲದಲ್ಲಿ. 1980ರಲ್ಲಿ IAS ಆಫೀಸರ್ಸ್ಗೆ ಬರ್ತಿರಲಿಲ್ಲ. ಸೊ ನನಗೆ 1000 ರೂಪಾಯಿ ಅಂದರೆ ಒಂದು ದೊಡ್ಡ ಸಂಬಳ. ಸೊ ಹಬ್ಬ ಅಂತ ಅದೊಂದು. ಆಮೇಲೆ ಇನ್ನೊಂದೇನು, ಬಹುಶಃ ಇವತ್ತು 1 ಲಕ್ಷ ಥರ ಈಗಲಾ? ಆಗಿನ 1,000 ಇರ್ಬೋದು ಸರ್, ಇರ್ಬೋದು. ಒಂದು 10 ಲ್ಯಾಕ್ಸ್ ಅಲ್ಲ, 1,000 ಅಂದರೆ ಇಲ್ಲ, ಒಂದು 2 ಲ್ಯಾಕ್ಸ್ ಅ ಮಂತ್ ಇರ್ಬೋದು. 2 ಲ್ಯಾಕ್ಸ್ ಅ ಮಂತ್ ಈಗಿನ ಲೆಕ್ಕದಲ್ಲಿ. ಆಗ 1350 ನನಗೆ ಸಂಬಳ. ಸೊ ಆಗ ಅವರು ಆಮೇಲೆ 1 ವರ್ಷ ಆದಮೇಲೆ ಸ್ಕೂಟ್ರ್ ಕೊಡ್ತಾರೆ, ಒಂದು ಪ್ರಮೋಷನ್ ಆದಮೇಲೆ ಕಾರ್ ಕೊಡ್ತಾರೆ, ಆ ಥರ ಇತ್ತು ಆ ಸ್ಕೀಮು. ವೆರಿ ಅಟ್ರಾಕ್ಟಿವ್ ಮ್ಯಾನೇಜ್ಮೆಂಟ್, ವೆರಿ ಅಟ್ರಾಕ್ಟಿವ್ ಪ್ಯಾಕೇಜ್. ಸೊ ಅಲ್ಲಿ ಸೇರಿದೆ. ಬಟ್ ಆದರೆ ನನಗೆ ಪಾಲಿಮರ್ಸ್ ಬಗ್ಗೆ ಆಸಕ್ತಿ ಶುರುವಾಯಿತು. ಸೊ ಬಾಕಿದೆಲ್ಲ ಸಿಕ್ಕಿದ್ದು ಒಂಥರ ನನಗೆ ಮನಸ್ಸಿಗೆ ನೆಮ್ಮದಿ, ನಾವು ಸರಿಯಾಗಿ ಇನ್ನೂ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಅಂತ. ಆಮೇಲೆ ಅಲ್ಲಿ ಒಂದು ಏನಂದರೆ, IITನಲ್ಲಿ ಓದಬೇಕಾದ್ರೆ ಒಂದು ತಮಾಷೆ ಹೇಳ್ತೀನಿ. ನೀವು ಬಸ್ಸಲ್ಲಿ ಹೋಗ್ತಾ ಇದ್ದಾಗ, ಆಗಿನ ಕಾಲದಲ್ಲೇ IIT ಭಾಳ ಫೇಮಸ್ಸು. ಸೊ ನೀವು ಯಾರಾದರೂ ಎಲ್ಲಪ್ಪ ಓದ್ತಾ ಇದೆಯಾ ಅನ್ನೋರು, ನಾನು IIT ಮೆಡ್ರಾಸಲ್ಲಿ ಓದ್ತಾ ಇದ್ದೀನಿ ಅಂದರೆ, ಅವರು ಹುಡುಗಿ ಗಿಡುಗಿ ಇದ್ದರೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಬಿಡೋರು ತಂದೆ ತಾಯಿಗಳು ಬಸ್ಸಲ್ಲೇ. ಆಫರ್ ಅಲ್ಲ ಸರ್, ವರ್ಕೌಟ್ ಆಗುತ್ತಾ ಅಂತ ಅವ್ರಿಗೆ ಒಂದು ಆಸಕ್ತಿ. ಬಿಕಾಸ್ IITನಲ್ಲಿ ಓದಿದ್ರೆ ಅವ್ರಿಗೆ ಫ್ಯೂಚರ್ ಗ್ಯಾರಂಟಿ ಅಂತ ಒಂದು ಪ್ರೇರಣೆ ಇತ್ತು. ಲೈಫ್ ಸೆಟ್ಲ್ ಅಂತ. ಸೊ 80ಸಲ್ಲೂ ಹಂಗೆ ಇತ್ತು, 2020ಸಲ್ಲೂ ಹಂಗೆ ಇದೆ. 80s ಅಲ್ಲ, 70s ಸರ್. 70ಸಲ್ಲೂ ಹಂಗೆ, ಈಗಲೂ ಹಂಗೆ. ಈಗ ಇನ್ನೂ ಜಾಸ್ತಿ. ಅಬ್ಬಾ, ಈಗ ದೊಡ್ಡ ಇನ್ನೂ ಪ್ಯಾಕೇಜಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. 79ರಲ್ಲಿ ಪಾಸ್ ಆದಮೇಲೆ ನಮ್ಮ ಡಿಸ್ಟೆಂಟ್ ರಿಲೇಟಿವ್ಸ್ ಒಬ್ಬರು ಬಂದು, ನಮ್ಮ ದೊಡ್ಡಪ್ಪ ಅವ್ರಿಗೆ, ನನಗೆ ಇನ್ನೂ 22 ವರ್ಷ ಆಗಿತ್ತು ಅಷ್ಟೇ, ಅವ್ರ ಮಗಳನ್ನ ಪ್ರಪೋಸಲ್ ತಂದುಬಿಟ್ರು ಇದೇ ಮನೆಗೆ. ನಮ್ಮ B.Tech ಪಾಸ್ ಮಾಡುತ್ತೆ. ಪಾಸ್ ಆಗಿದ ತಕ್ಷಣ ಜಾಬೇ ಇಲ್ಲ, ಏನು ಜಾತಿ ಆಗಿತ್ತೆ, ಏನೂ ಇಲ್ಲ. ಸೊ ಎಲ್ಲೋದ್ರೂ ಹುಡುಗಿರು ಕೊಡೋಕೆ ರೆಡಿ. ಸೊ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅನ್ನೋ ಪದಕ್ಕೆ ಅರ್ಥ ಒಬ್ಬ IIT ಪಾಸ್ ಔಟು ಆಗಿನ ಕಾಲದಲ್ಲಿ. ಈಗಲೂ ಹಾಗೇನಾ? ಏನೋ ದೇವ್ರ ದಯೆ ಆ ಥರ ಇತ್ತು. ಆಮೇಲೆ ಈ ಕಾಲಘಟ್ಟದಲ್ಲಿ ನಾನು ಅವ್ರ ಮನೇಲಿದ್ದೆ. ಅವ್ರು ಭಾಳ ಚೆನ್ನಾಗಿ ನಾನು ನೋಡಿಕೊಂಡ್ರು, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ. ಆಮೇಲೆ ನಮ್ಮ ದೊಡ್ಡಪ್ಪ ಅವರು ನನಗೆ ಹೇಳ್ತಾಯಿದ್ರು, ನೀನು ಭಾಳ ಕೇಪಬಲ್ ಆಗಿದೆಯಾ,
ನೀನು ಭಾಳ ಬುದ್ಧಿವಂತ, ಬ್ಯಾಚುಲರ್ಸ್ ಮಾತ್ರ ಮಾಡ್ಬಿಟ್ಟು ಇರಬೇಡ, ನೀನು ಮಾಸ್ಟರ್ಸ್ ಮಾಡಬೇಕು, ನೀನು PhD ಮಾಡಬೇಕು, ಇನ್ನು ನೀನು ಉನ್ನತವಾದ ಪದವಿಗಳನ್ನ ತೊಗೊಳ್ಬೇಕು ನೀನು. ಆಮೇಲೆ ಮುಂದೆ ಈಗ ಮಾಡದೆ ಹೋದರೆ ಭಾಳ ರಿಗ್ರೆಟ್ ಮಾಡ್ತೀಯ, ಭಾಳ ವರ್ಷಗಳಾದಮೇಲೆ ಯಾಕೆ ಮಾಡಲಿಲ್ಲ ಅಂತ ಯೋಚನೆ ಆಗುತ್ತೆ. ಇಷ್ಟು ಚೆನ್ನಾಗಿ ಓದ್ಬಿಟ್ಟು ಇಷ್ಟಕ್ಕೆ ಸಾಕು ಅಂತಂದರೆ ನಾನು ರೆಡಿಯಾಗಿದ್ದೆ, ಮಾಡ್ಬಿಟ್ಟು ಇನ್ನೊಂದು 3-4 ವರ್ಷದಲ್ಲಿ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗಿಬಿಡೋಣ ಅಂತ. ಅವ್ರಾದ್ರೂ ಮಾತ್ರ ಮಾಡಬೇಡ ಅಂತ. ಸೇಮ್ ಒಂದು ಟಿಪಿಕಲ್ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಇತ್ತು. ಹೌದು. ಒಂದು ಮಾಹಿತಿ ಕೊಡಬೇಕು, IIT-ನಲ್ಲಿ ಆಗ ನಾವು ಆ ಕಾಲಘಟ್ಟದಲ್ಲಿ, ಈಗಲೂ ಹಾಗೇ ಇದೆ, 79ರಲ್ಲಿ ಪಾಸ್ ಮಾಡ್ತಾ ಇದ್ದಂಗೆ ತಕ್ಷಣವೇ ಕೆಲಸ ಸಿಗೋದು, 2 ಜಾಬು 3 ಜಾಬು ಆಗಿ ಸಿಗೋತಾ ಇತ್ತು. ಆಫರ್ ಎಲ್ರಿಗೂ ಸಿಗ್ತಾ ಇತ್ತು. ಆಮೇಲೆ ಇಲ್ಲದೆ ಹೋದ್ರೆ ಅವ್ರು MTech ಮಾಡೋಕ್ಕೆ ಹೋಗೋರು, MBA ಮಾಡೋಕ್ಕೆ ಹೋಗೋರು. ಹಾಗೆ ಭಾಳ ಜನಕ್ಕೆ ಡೈರೆಕ್ಟಾಗಿ ಅಮೆರಿಕಕ್ಕೆ ಹೋಗೋ ಚಾನ್ಸ್ ಸಿಗ್ತಿತ್ತು. ಅಮೆರಿಕನ್ ಕಂಪನೀಸ್ನಲ್ಲಿ IIT ಹುಡುಗರ ಬಗ್ಗೆ ಗೊತ್ತು. ಅವ್ರು ಗೊತ್ತಿತ್ತು. ಸ್ಕಾಲರ್ಶಿಪ್ ಕೊಡೋರು. ಆಮೇಲೆ ನಿಮಗೆ ಮಾಸ್ಟರ್ಸು ಅಥವಾ PhDಗೆ ಸ್ಕಾಲರ್ಶಿಪ್ ಕೊಟ್ಟು ಬೇರೆ ಬೇರೆ ಯೂನಿವರ್ಸಿಟಿನಲ್ಲಿ ಸಿಗೋದು. ಒಳ್ಳೊಳ್ಳೆ ಯೂನಿವರ್ಸಿಟಿನಲ್ಲಿ ನಮಗೆ ಅಡ್ಮಿಷನ್ ಸಿಗ್ತಾ ಇತ್ತು. ಉನ್ನತ ಶಿಕ್ಷಣಕ್ಕೆ ಅಂದರೆ MS MD MS PhDಗೆ. ಅಂದರೆ ನೋಡಿ, ಉದಾರೀಕರಣ ಜಾಗತೀಕರಣ ಬರೋಕ್ಕೆ ಮೊದಲೇ ಭಾರತದಲ್ಲಿ ಅಮೆರಿಕನ್ ಕಂಪನಿ ಅಥವಾ ಮುಂದುವರೆದ ದೇಶಗಳು ಭಾರತದ ಮೇಲೆ ಕಣ್ಣಿತ್ತು. ಭಾರತದ ಮೇಲೆ ಎಜುಕೇಷನ್ ಫೀಲ್ಡಲ್ಲಿ ಕಮ್ಮಿ ಇತ್ತು. ಈಗ ಭಾರತದಿಂದ ಹೋಗಿದ್ದ ಹುಡುಗರೆಲ್ಲ ಭಾಳ ಚೆನ್ನಾಗಿ ಮಾಡ್ತಿದ್ರು. ಅದು ನಮಗಿಂತ ಮುಂಚೆ ಹೋದವರೆಲ್ಲ ಒಳ್ಳೆ ಶೈಲಿನಲ್ಲಿ ಓದ್ತಾ ಇದ್ದರು. ಅದರಿಂದ ಎಕ್ಸಾಂಪಲ್ ಇದ್ದಿದ್ದರಿಂದ ಧೈರ್ಯವಾಗಿ ತಗೊಳ್ಳೋರು. ಅಂದರೆ ಹಿಂದಿನವ್ರು ಹಾಕ್ಕೊಟ್ಟಿದ್ದಂಥ ಟ್ರೆಂಡ್ಗೋಸ್ಕರ ಅಂದರೆ ಭಾರತದ ಶಿಕ್ಷಣದ ಗುಣಮಟ್ಟದ ಬಗ್ಗೆ ಅವ್ರಿಗೆ ಆಸಕ್ತಿ, ಅವ್ರಿಗೊಂದು ಕಣ್ಣಿತ್ತು. ಸ್ವಾತಂತ್ರ್ಯ ಬಂದಾಗ ಜವಾಹರ್ಲಾಲ್ ನೆಹರು ಅವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಏನು ಅಂದರೆ, ಆಗ ನಮ್ಮಲ್ಲಿ ಭಾಳ ಬಡತನ ಇತ್ತು, ನಮ್ಮ ಖಜಾನೆ ದಿವಾಳಿ ಆಗೋಗಿತ್ತು. ಬ್ರಿಟಿಷ್ನವರು ಎಲ್ಲ ಕದ್ಕೊಂಡು ಹೊಟ್ಟೋಗಿದ್ರು. ಯಾವ ಥರ ನಿಮ್ಮ ಡೈಮಂಡ್ಸು ಏನೇನಿತ್ತು ಎಲ್ಲ ಪ್ರಾಪರ್ಟೀಸು ಎಲ್ಲ ರವಾನೆ ಆಗೋಗಿತ್ತು ಲಂಡನ್ಗೆ. ಇಲ್ಲಿ ಏನೂ ಇರಲಿಲ್ಲ, ಜನಗಳ ಹತ್ರ ಊಟ ಇರಲಿಲ್ಲ, ತಿಂಡಿ ಇರಲಿಲ್ಲ, ರೋಡ್ ಇರಲಿಲ್ಲ, ಎಲೆಕ್ಟ್ರಿಸಿಟಿ ಇರಲಿಲ್ಲ, ನೀರಾವರಿ ಇರಲಿಲ್ಲ, ಊಟಕ್ಕೆ ಲಾಟ್ರಿ ಇತ್ತು, ಸರಿಯಾಗಿ ಊಟ ಮಾಡೋಕ್ಕಾಗ್ತಿರಲಿಲ್ಲ ಜನಗಳಿಗೆ. ಆಗ ಅವರು ಪ್ರಯಾರಿಟೈಸ್ ಮಾಡಿದ್ರು, ಯಾವುದು ಮಾಡಿದ್ರೆ ಅಮೇರಿಕ ಏನು ಮಾಡ್ತು, ತಕ್ಷಣ ಪಾಕಿಸ್ತಾನಕ್ಕೆ ಬಂದು ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಮೇಲೆ ಬಿದ್ದು ಮಾಡಿದ್ರು. ಯಾವಾಗ ಸ್ವತಂತ್ರ ಬಂದು ಕೂಡಲೇ ಅಮೆರಿಕ ಪಾಕಿಸ್ತಾನ ಪರ ನಿಂತ್ಕೋತು? ಇಲ್ಲ, ನಿಂತ್ಕೊಳ್ಳಿಲ್ಲ. ಅವ್ರು ಇಂಡಿಯಾಗೂ ಬಂದರು, ಪಾಕಿಸ್ತಾನಕ್ಕೂ ಬಂದರು. ಪಾಕಿಸ್ತಾನ ಮೇಲೆ ನಾವು ನಮ್ಮ ಕಂಪ್ನೀಸ್ ಎಲ್ಲ ನಿಮಗೆ ಸಾಮಾನು ಮಾರ್ತಾರೆ, ಅದು ಮಾರ್ತಾರೆ, ಇದು ಮಾರ್ತಾರೆ ಬಂದರು. ಸೊ ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು. ಆದರೆ ಇಂಡಿಯಾನಲ್ಲಿ ಏನು ಹೇಳಿದ್ರು, ನಮ್ಗೆ ಈಗ ಬೇಕಿಲ್ಲ, ನಾವು ಮೊದಲು ಸ್ವಸ್ಥಾನವಾಗಿ ನಿಲ್ತೀವಿ, ನಮ್ಮ ಕಾಲ ಮೇಲೆ ನಾವು ನಿಲ್ತೀವಿ ಅಂತ ನೆಹರು ಹೇಳಿದ್ರು. ಬಟ್ ಅಮೆರಿಕ ಕೇಳಿತ್ತು ಸೇಮ್ ಪಾಕಿಸ್ತಾನ ಕೇಳ್ದಂಗೆ ಕೇಳಿಲ್ಲ. ಸೊ ಆಗ ನೆಹರು ಬಗ್ಗೆ ಟೀಕೆಗಳು ಬಂತು, ನೀವು ಮಾಡಿರೋ ತಪ್ಪು ಅಂತ. ನೆಹರು ಅಂದರು, ನಾವು ನಮ್ಮ ಸ್ವಂತ ಕಾಲದಲ್ಲಿ ನಿಂತ್ಕೊಂಡ್ರೆ ಬೇರೆಯವ್ರು ಮರ್ಯಾದೆ ಕೊಡೋದು, ನಮಗೆ ಊಟ ತಿಂಡಿ ಇರಬೇಕು ಮೊದಲು. ಅದ್ರ ಬಗ್ಗೆ ಫಸ್ಟು 5 ಇಯರ್ ಪ್ಲ್ಯಾನು ಅಗ್ರಿಕಲ್ಚರ್ ಮೇಲೆ. ಬಕ್ರಾನಂಗಲ್ ಡ್ಯಾಮ್ ಅದೆಲ್ಲ ಬಂತಲ್ಲ, ನೀವು ಹಿರಾಕುಡ್ ಡ್ಯಾಮ್ ಎಲ್ಲ ಡ್ಯಾಮ್ಸ್ ಎಲ್ಲ ಮಾಡಿದ್ರು. ಮೊದಲು ನಮಗೆ ಊಟ ಬರಬೇಕು, ಅದು ಮೊದಲನೇ ಮೂಲಭೂತ. ಆಮೇಲೆ ವಿದ್ಯಾ ಬರಬೇಕು. ಆಮೇಲೆ ನೆಕ್ಸ್ಟ್ 5 ಇಯರ್ ಪ್ಲ್ಯಾನಲ್ಲಿ ವಿದ್ಯಾಭ್ಯಾಸದ ಅಸ್ಥಿವಾರ ಎಲ್ಲ ಹಾಕಿದ್ರು. ಹಂಗೆ IITs ಎಲ್ಲ ಶುರುವಾಯಿತು. IITಸು, ಇಂಜಿನಿಯರಿಂಗ್ ಕಾಲೇಜಸ್ಸು, ಶಾಲಾ ಕಾಲೇಜುಗಳಿಗೆ, ಹಳ್ಳಿಗಳಲ್ಲಿ ಶಾಲೆಗಳು, ಆ ಥರ ಎಲ್ಲ ಹಳ್ಳಿಗಳೆಲ್ಲ ಶಾಲೆಗಳು ಇರ್ತಿರಲಿಲ್ಲ. ಈಗ ನಮ್ಮ ತಂದೆಯವರು ಆ ಕಾಲಘಟ್ಟದಲ್ಲಿ ಶಾಲಾ ಕಟ್ಟಿದ್ರು. ಕೂಡ್ಲೂರು ಮತ್ತು ದೊಡ್ಡರಾಯಪೇಟೆಲ್ಲ ನಮ್ಮ ತಂದೆ ಕಟ್ಟಿದ್ದಾರೆ ಶಾಲೆಗಳು. ಅಂದರೆ ಪೋಸ್ಟ್ ಇಂಡಿಪೆಂಡೆನ್ಸ್. ಆಗ ಸ್ಟೇಟ್ ಗೌರ್ಮೆಂಟ್ಸ್ ಹತ್ರ ದುಡ್ಡು ಇರ್ತಿರಲಿಲ್ಲ. ನಿಮಗೆ ಈ ಹಿಸ್ಟ್ರಿ ಗೊತ್ತಿಲ್ಲ. ನಾನು 10 ವರ್ಷ ಕಳೆದು ಬಂದವನು. ಇಂಡಿಪೆಂಡೆನ್ಸ್ ಆದಮೇಲೆ 47-57ನಲ್ಲಿ ಹುಟ್ಟಿದವನಲ್ವಾ. ಸೊ ಆ ಕಾಲಘಟ್ಟದಲ್ಲಿ ಆಗ ಮಿನಿಸ್ಟರ್ಸ್ ಹತ್ರನೂ ದುಡ್ಡು ಇರ್ತಿರಲಿಲ್ಲ. ಕೆಲವರೆಲ್ಲ MLAs ಎಲ್ಲ ಬಸ್ಸಲ್ಲಿ ಹೋಗೋರು. ಭಾಳ ಕಮ್ಮಿ ಜನ ಮಿನಿಸ್ಟರ್ ಹತ್ರ ಕಾರ್ ಇರ್ತಿತ್ತು. ಚೀಫ್ ಮಿನಿಸ್ಟರ್ ಹತ್ರ ಒಂದು ಅಂಬಾಸಿಡರ್ ಕಾರ್ ಇರೋದು ಅಷ್ಟೇ. ಸೊ ಈಗ ನಿಜಲಿಂಗಪ್ಪನವರಾಗಲಿ ಜಟ್ಟಿಯವರಾಗಲಿ ಕಾಲ್ ಮಾಡಿ, ಕೃಷ್ಣಸ್ವಾಮಿಗಳೇ ನೀವು PWD ಕಾಂಟ್ರಾಕ್ಟು ಅಲ್ಲಿ ಚಾಮರಾಜನಗರದ ಗೌರ್ಮೆಂಟ್ ಕ್ವಾರ್ಟರ್ಸ್ ತೊಗೊಳ್ಳಿ, ಹಣ ಇಲ್ಲ ಗೌರ್ಮೆಂಟಲ್ಲಿ, ಆಮೇಲೆ ಕೊಡ್ತೀವಿ ಅಂತ ಸರ್ಕಾರನೇ ಖಾಸಗಿಯವ್ರಿಗೆ ಮನವಿ ಮಾಡೋದು. ಜಮೀನ್ದಾರರು ಈ ಥರ ಇರ್ತಿದ್ದಾರಲ್ಲ, ಅವ್ರ ಹತ್ರ ತೊಗೊಂಡು ಸ್ಟಾರ್ಟ್ ಮಾಡೋದು. ಆಮೇಲೆ ಕೃಷ್ಣಸ್ವಾಮಿಗಳೇ ನೀವು ಹೇಗಿದ್ದರೂ ಕೂಡ್ಲೂರಿಂದ ಬಂದಿದ್ದೀರಾ, ದೊಡ್ಡರಾಯಪೇಟೆ ನಿಮ್ಮ ಕಡೆದು, ನಿಮ್ಮ ಜಮೀನಲ್ಲಿ ನೀವು ಅಲ್ಲೊಂದು ಶಾಲೆ ಕಟ್ಟಿ ಅದಕ್ಕೊಂದು ಟೆಂಡರ್ ಹಾಕಿ ನೀವು ಮಾಡಿ ಅಂದರೆ, ಇವರೆಲ್ಲ ದೇಶಭಕ್ತಿಯಿಂದ ತಮ್ಮ ಹತ್ರ ಇದ್ದಿದ್ದ ನೆಲ ಹೊಲಗಳನ್ನ ಮಾರಿ ಆ ದುಡ್ಡನ್ನ ಬಂಡವಾಳ ಹಾಕಿ ಗೌರ್ಮೆಂಟ್ನವ್ರು ವಾಪಸ್ ಕೊಡ್ತಾರೆ ಅನ್ನೋದ ಒಂದು ಇದ್ರಲ್ಲಿ ಕೂತಿರೋರು. ಈ ಥರ ಭಾಳ ಜನ ಅಗ್ರಿಕಲ್ಚರಲ್ಲಿ ಇದಾಗಿದ್ದಾರಲ್ಲ, ಲ್ಯಾಂಡ್ ಲಾರ್ಡ್ಸ್ ಅಂತ ಕರೆಯೋರು. ಲ್ಯಾಂಡ್ ಲಾರ್ಡ್ಸ್ ಎಲ್ಲ ಈ ಥರ ಮಾಡಿ ಹೆಲ್ಪ್ ಮಾಡಿದ್ದಾರೆ ದೇಶಕ್ಕೆ.
ನಿಮಗೆ ಇದು ಗೊತ್ತಿಲ್ಲ ಇದು. ನೆಹರು ಅವರು ಬೇರೆ ದೇಶದ ಮೇಲಿನ ಅವಲಂಬನೆ ಬೇಡ, ನಮ್ಮ ದೇಶದಲ್ಲಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋತೀವಿ ಅಂತ ಹೇಳಿದ್ರು. ಹೌದು. ಮತ್ತು ಅದನ್ನು ಪ್ರಾಯೋಗಿಕವಾಗಿ ಜಾರಿಗೆ ತಂದರು. ಆಗ ನಾವು ಅಲ್ಲಾಗ ಸ್ವಲ್ಪವಾಗಿ ಶುರುವಾಯಿತು, ಎಲೆಕ್ಟ್ರಿಸಿಟಿ ಬೋರ್ಡ್ ಶುರುವಾಯಿತು. ಆಮೇಲೆ ಅವರು ಹಾಸ್ಪಿಟಲ್ಸ್ ಏಮ್ಸ್ ಶುರು ಮಾಡಿದ್ರು, IIMs ಶುರು ಮಾಡಿದ್ರು, ಟಾಟಾ ಇನ್ಸ್ಟಿಟ್ಯೂಟ್ ಶುರು ಮಾಡಿದ್ರು. ಇದೆಲ್ಲ ನೆಹರು ಕಾಲದಲ್ಲಿ ನಡೆದ ಕೆಲಸಗಳು. ಅದೆಲ್ಲ ಅಸ್ಥಿವಾರ, ಫೌಂಡೇಶನ್ ಹಾಕಿದ್ರು ಅವರು. ಫೌಂಡೇಶನ್ ಅಭಿವೃದ್ಧಿಗೆ ಫೌಂಡೇಶನ್. ಅವ್ರೇನು ಹೇಳಿದ್ರು, ಮೊದಲು ನಮಗೆ ಸ್ವಂತ ಕಾಲದಲ್ಲಿ ನಿಂತ್ಕೋಬೇಕು, ನಮಗೆ ಇರಿಗೇಷನ್ ಇರಬೇಕು, ಎಲೆಕ್ಟ್ರಿಸಿಟಿ ಇರಬೇಕು, ಆಮೇಲೆ ವಿದ್ಯಾಭ್ಯಾಸ ಇರಬೇಕು, ಜಾಬ್ಸ್. ಆವಾಗ ಕಂಪನೀಸ್ ಎಲ್ಲ ಶುರು ಮಾಡಿದ್ರು, ಕಂಬೈನ್ಡ್ ಸಾಹುಕಾರ ಜೊತೆ ಸೇರಿ ಮಾಡಿ. ಇದು BHEL, ಆಮೇಲೆ HAL, ಆ ಥರ ಎಲ್ಲ ಕಡೆನೂ ಶುರು ಮಾಡಿದ್ರು. ಅದೇ ಈ ನವರತ್ನ ಕಂಪ್ನೀಸು ಎಲ್ಲ ಶುರು ಮಾಡಿದ್ರು. ಎಲ್ಲ ಯಾಕೆ ಅಂದರೆ ಆಗ ಪಬ್ಲಿಕ್ ಸೆಕ್ಟರ್ ಅಂತ ಶುರು ಮಾಡಿದ್ರು, ಕಂಬೈನ್ಡ್ ವಿತ್ ಸಮ್ ಸಾಹುಕಾರರು. ಕೆಲವೆಲ್ಲ ಫಂಡ್ಸ್ ರೈಸ್ ಮಾಡಿದ್ರು, ಶೇರ್ಸ್ ಶುರು ಮಾಡಿದ್ರು. ಆಗ ಉತ್ಪತ್ತಿ ಆಗೋಕ್ಕೆ ಶುರು ಆಯಿತು. ಸ್ವಲ್ಪ ಸಾಲನೂ ಮಾಡಿದ್ರು, ಹಣ ಸಾಲ ಮಾಡಿದ್ರು. ಅವ್ರೇನು ಹೇಳಿದ್ರು, ಹಣ ಕೊಡಿ, ನಾವೇ ಮಾಡ್ಕೋತೀವಿ, ನೀವು ಬಂದು ಏನೋ ಮಾಡಬೇಕಾಗಿಲ್ಲ, ನಮ್ಮ ಕಂಪನಿ ಶುರು ಮಾಡ್ತೀವಿ, ನಾವು ನಮ್ಮ ಸ್ವಂತ ಕಾಲಿನಲ್ಲಿ ನಿಲ್ತೀವಿ ಅಂತ. ಟಾಟಾಸ್ ಜೊತೆ ಇತ್ತು, ಬಿರ್ಲಾಸ್ ಜೊತೆ ಕಾಂಬಿನೇಟ್ ಮಾಡಿಕೊಂಡ್ರು. ಅವರೆಲ್ಲ ಮುಂದೆ ಬಂದರು. ಟಾಟಾಸು ಬಿರ್ಲಾಸು ಸ್ವಾತಂತ್ರ್ಯಕ್ಕೆ ಮೊದಲೇ ಹೆಲ್ಪ್ ಮಾಡಿದ್ದು ನೆಹರುಗೆ. ಸ್ವಾತಂತ್ರ್ಯ ಆದಮೇಲೆ ಕಂಪನಿ ಶುರು ಮಾಡೋಕ್ಕೆ ಅವ್ರು ಹೆಲ್ಪ್ ಮಾಡಿದ್ರು. ಅವರು ಭಾಳ ಕಂಪನಿಗಳು, ವಿದ್ಯಾಶಾಲೆ, ಈಗ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಕರೀತಾರಲ್ಲ, ಅವರು ಹಣ ಹಾಕಿದ್ದಾರೆ ಅದಕ್ಕೆ. ಯಾಕೆ ಅವರ ಟಾಟಾ ಇನ್ಸ್ಟಿಟ್ಯೂಟ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಕರೆಯೋದು ಅಂದರೆ, ಅವ್ರು ಹಣ ಹಾಕಿ ಹೆಲ್ಪ್ ಮಾಡಿದ್ದಾರೆ. ಆಗ ಗೌರ್ಮೆಂಟ್ ಹತ್ರ ದುಡ್ಡು ಇರಲಿಲ್ಲ. ಈಗ ಗೌರ್ಮೆಂಟಲ್ಲಿ ದುಡ್ಡು ಇಲ್ಲದೆ ಹೋದರೆ ಜನಗಳ ಹತ್ರ ಹೋಗಿ ದುಡ್ಡು ಕೇಳ್ತಾಯಿದ್ರು. ನಿಮಗೆ ರಿವರ್ಸು. ನಿಮಗೆ ಈಗ ಸಾಹುಕಾರಗಳೆಲ್ಲ ಕೆಲವರು ಇದ್ರಲ್ಲ, ಜಮೀನ್ದಾರೆಲ್ಲ ಕೆಲವರು ಇದ್ರಲ್ಲ, ನಮ್ಮ ತಂದೆಯವರಿದ್ದರು, ಈ ಥರ ಭಾಳ ಜನ ಇದ್ದರು ನಮ್ಮೂರಿನಲ್ಲಿ. ಅವರೆಲ್ಲ ಕಾಂಟ್ರಾಕ್ಟರ್ ಆಗಿಬಿಟ್ರು. ಜಮೀನ್ದಾರರೆಲ್ಲ ಕಾಂಟ್ರಾಕ್ಟರ್ ಆಗಿಬಿಟ್ರು. ಯಾಕಂದರೆ ಅವ್ರ ಹತ್ರನೇ ಜಮೀನು ಇರೋದು. ಆ ಜಮೀನ ಮಾಡಿಬಿಟ್ಟು ಆ ದುಡ್ಡನ್ನು ಇಟ್ಕೊಂಡು ಬಿಲ್ಡಿಂಗ್ಸ್ ಕೆಲಸ. ಅಲ್ಲ, ಈಗಲೂ ಅದು ಜಾರಿಲಿ ಇದೆಯಲ್ಲ, PPP ಮಾಡಲ್ ಅಂತ ಕರೀತಾರೆ ಸರ್ಕಾರದಲ್ಲಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಲ್ ಅಂತ, PPP ಮಾಡಲ್ ಅಂತ. ಅಂದರೆ ಸರ್ಕಾರ ಒಂದು ಮಟ್ಟಿನ ಶೇರು, ಖಾಸಗಿ ಒಂದು ಮಟ್ಟಿನ ಶೇರು, ಸೊ ಇಬ್ಬರು ಸೇರಿ ನಡೆಸ್ತಾರೆ. ಅದಿಲ್ಲ, ಅದು ಕಂಪನೀಸ್ಗೆ. ಬಟ್ ಮೊದಲು PWD ಕಾಂಟ್ರಾಕ್ಟಲ್ಲಿ ಏನು ಅಂದರೆ, ನೀವು ಕೋಟ್ ಮಾಡಬೇಕು, ಈ ಜಾಬ್ಗೆ ಇಷ್ಟು ದುಡ್ಡಾಗುತ್ತೆ ಅಂತ ಕೋಟ್ ಮಾಡಿಬಿಟ್ಟು, ನಿಮ್ದು ಇರತ್ತೆ ದುಡ್ಡನ್ನು ಖರ್ಚು ಮಾಡಿಬಿಟ್ಟು ಆ ಟೆಂಡರ್ನ ಸಬ್ಮಿಟ್ ಮಾಡಿದ್ರೆ ಅವರು ನಿಮ್ಗೆ ಸ್ಯಾಂಕ್ಷನ್ ಮಾಡ್ತಾರೆ. ಆಗ ಏನಾಗ್ತಿತ್ತು, ತಡೆ ಆಗ್ತಿತ್ತು. ಗೌರ್ಮೆಂಟ್ ಸರ್ಕಾರದಲ್ಲಿ ದುಡ್ಡು ಇರಲಿಲ್ಲ, ಸೇಮ್ ಟೆಂಡರ್ ಪ್ರೊಸೆಸ್. ನೋಡಿ, ಹಾಗಾದರೆ ನೋಡಿ, ಈಗ ಸ್ವತಂತ್ರ ಬಂದ ತಕ್ಷಣ ಒಂದು ಪಾಕಿಸ್ತಾನ ಅನ್ನೋ ದೇಶ ನೇರವಾಗಿ ಅಮೆರಿಕ ಮೇಲೆ ಅವಲಂಬನೆಯಾಗಿ ಅವರ ಆಶ್ರಯಕ್ಕೆ ಕೈಯೊಡ್ಡಿ ಇವತ್ತು ಯಾವ ಪರಿಸ್ಥಿತಿ ಇದೆ. ಬೈ ಚಾನ್ಸ್ ನೆಹರು ಏನಾದರೂ ಪಾಕಿಸ್ತಾನದ ರೀತಿಯೇ ಅಮೆರಿಕದ ನೇರ ಕೈ ಒಡ್ಡಿದ್ರೆ ಏನಾಗಿರಬಹುದಿತ್ತು? ಇಲ್ಲ, ಕಂಪ್ಲೀಟಾಗಿ ಇಂಡಿಯಾ ಅಷ್ಟು. ಈಗ ಪಾಕಿಸ್ತಾನದ ಗತಿ ನಮಗಿರ್ತಿತ್ತು. ಪಾಕಿಸ್ತಾನ ಈಗ ಹೇಗಿದೆಯೋ ಅವ್ರಿಗೆ ಸ್ವಾವಲಂಬನೆ ಬರಲಿಲ್ಲ, ಶಾಲಾ ಕಾಲೇಜುಗಳು ಬರಲಿಲ್ಲ. ನೀವು ಕಾಲೇಜ್ಗೆ ಹೋಗ್ಬೇಕು ಅಂದರೆ ಇಂಗ್ಲೆಂಡ್ಗೆ ಹೋಗ್ಬೇಕಾಗಿತ್ತು. ಸೊ ಆಗ ಓನ್ಲಿ ಸಾಹುಕಾರ ಮಾತ್ರ ಹೋಗಿ ಶಾಲಾ ಮಾಡ್ತಿದ್ರು, ಬಡವರೆಲ್ಲ ವಿದ್ಯಾಭ್ಯಾಸ ಕಲಿಯೋಕ್ಕಾಗಲಿಲ್ಲ. ಮದ್ರಾಸಾಸ್ ಹುಟ್ಬಿಡ್ತು, ಧರ್ಮ. ಸೊ ಚಿಕ್ಕ ಕೆಲಸ ಮಾಡ್ತಾರೆ, ಶಾಲಾ ಕಾಲೇಜ್ಗೆ ಹೋಗೋಕ್ಕಾಗಲಿಲ್ಲ. ಬಟ್ ಭಾರತದಲ್ಲಿ ಏನಾಯಿತು, ಎಲ್ಲ ಯೂನಿವರ್ಸಿಟೀಸ್ ಎಸ್ಟಾಬ್ಲಿಷ್ ಆಯಿತು, ಎಲ್ಲ ಅಲ್ಲಿ ಬಂದು ಗ್ರ್ಯಾಜುಯೇಟ್ಸೇ ಪ್ರೊಫೆಸರಾಗಿ ಬಂದರು. ಹಾಗೆ ಮಾಡಿ ನೆಕ್ಸ್ಟ್ ಜನ್ರೇಷನ್ ತಯಾರು ಮಾಡಿದ್ರು. ಆ ಥರ ಒಂಥರ ಅಭಿವೃದ್ಧಿ ಶುರುವಾಯಿತು. ಅದರಿಂದ ಇಂಡಿಯಾನಿಂದ ಕೆಲವು ಸೈಂಟಿಸ್ಟ್ ನೊಬೆಲ್ ಪ್ರೈಸ್ ಎಲ್ಲ ವಿನ್ ಮಾಡಿದ್ರಲ್ಲ, ಸೊ ಅದೆಲ್ಲ ಸ್ವಲ್ಪ ಫೇಮಸ್ ಆದರು. ಆಗ ಫಸ್ಟ್ ಬ್ಯಾಚ್ ಆಫ್ ಸ್ಟೂಡೆಂಟ್ಸ್ ಎಲ್ಲ ಅಮೆರಿಕಾಗೆ ಹೋಗಿ ಶುರು ಮಾಡಿದ್ರು. 70ರಲ್ಲಿ ಹೋದರು. 65 ಆದಮೇಲೆ ಅಲ್ಲಿ ವಿಯೆಟ್ನಾಂ ವಾರ್ ಶುರು ಆಯಿತು. ಅಮೆರಿಕ ವಿಯೆಟ್ನಾಂ ಯುದ್ಧ. ಆಗ ಅಲ್ಲಿ ಬಹಳ ಜನ ಇಂಜಿನಿಯರ್ಸು, ಡಾಕ್ಟರ್ಸು ಬೇಕಾಗಿತ್ತು. ಆಗ ಓಪನ್ ಇಮಿಗ್ರೇಷನ್ ಮಾಡಿದ್ರು. ನೀವು ಅಮೆರಿಕನ್ ಎಂಬಸಿಗೆ ಹೋಗ್ಬಿಟ್ಟು ಅಪ್ಲೈ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಇಮಿಗ್ರೇಷನ್ ಕೊಟ್ಬಿಡೋರು. US ಗೆ ಡಾಕ್ಟರ್ಸ್ ಅಂಡ್ ಇಂಜಿನಿಯರ್ಸ್ ಹೊಟ್ಟೋಗ್ತಾ ಇದ್ರು. ಇನ್ 70s 60ಸ್ನಲ್ಲಿ 64 65 66 ಅಲ್ಲಿ 70ಸಿಂದ ಲೇಟ್ 60s ಅರ್ಲಿ 70ಸಿಂದ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ಕೊಡೋಕ್ಕೆ ಶುರು ಮಾಡಿದ್ರು. ಸೊ ಕೆಲವರೆಲ್ಲ ಅಲ್ಲಿ ಸಕ್ಸಸ್ಫುಲ್ಲಾಗಿ ಓದಿದ್ರು. ಆಗ ನಮ್ಮ ಪೀರಿಯಡ್ನಲ್ಲಿ ನಮಗೆ ಒಳ್ಳೊಳ್ಳೆ ಸ್ಟೂಡೆಂಟ್ಸ್ಗೆಲ್ಲ ಸ್ಕಾಲರ್ಶಿಪ್ ಕೊಟ್ಟರು. ನನಗೆ ಯೂನಿವರ್ಸಿಟಿ ಆಫ್ ಫ್ಲಾರಿಡಾನಲ್ಲಿ ಪ್ರೊಫೆಸರ್ BT ಅಂತ, ಅವ್ರನ್ನ ನಾನು ಇವತ್ತಿಗೂ ನೆನೆಸ್ಕೋಬೇಕು. ನನಗೆ ರಿಸರ್ಚ್ ಅಸಿಸ್ಟೆಂಟ್ಶಿಪ್ ಕೊಟ್ಟರು. ರಿಸರ್ಚ್ ಅಸಿಸ್ಟೆಂಟ್ಶಿಪ್ ಅಂದರೆ ಮೂರು ಕಾಲಘಟ್ಟ ಇದೆ ನಿಮ್ಮ. ಆಗ ಈಗಲೂ ಅದೇ ಥರ ಇದೆ. ನೀವು ಅಪ್ಲೈ ಮಾಡಿ ಸ್ಕೂಲ್ ಅಡ್ಮಿಷನ್ನು ಒಂದು, ಎರಡನೇ ಫಾರ್ಮು ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗೆ ನಿಮ್ಮ ಪ್ರೊಫೆಸರ್ಸ್ ರೆಕಮೆಂಡ್ ಮಾಡಬೇಕು. ನೀವು ಓದಿದ್ರಲ್ಲ ಕಾಲೇಜಲ್ಲಿ, ಅವ್ರು ರೆಕಮೆಂಡ್ ಮಾಡ್ತಾರೆ, ಇವನು ಒಳ್ಳೆ ಸ್ಟೂಡೆಂಟು, ಇವನಿಗೆ ಕೊಡಿ ಅಂತ. ಸೊ ನನಗೆ 3 ಪ್ರೊಫೆಸರ್ಸ್ ಕೊಟ್ಟರು. ನಾನು 79ರಲ್ಲಿ ಗ್ರ್ಯಾಜುಯೇಟ್ ಆದರೂ 80ರಲ್ಲಿ ಕೊಟ್ಟರು.
ನಾನು ಚೆನ್ನಾಗಿ ಮಾಡಿದ್ದೆ ಅವ್ರ ಕೋರ್ಸಸ್ಸಲ್ಲಿ. ಸೊ ಅದರಿಂದ ನನಗೆ ಫ್ಲಾರಿಡಾದಿಂದ ರಿಸರ್ಚ್ ಅಸಿಸ್ಟೆಂಟ್ಶಿಪ್ ಬಂದು PhD ಅಡ್ಮಿಷನ್ ಸಿಕ್ತು ಡೈರೆಕ್ಟಾಗಿ, ಬ್ಯಾಚುಲರ್ಸಿಂದ PhD ಡಾಕ್ಟ್ರೇಟ್ಗೆ. ಸೊ ಅದು ನಾನು ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದೆ. ನಾನು ಪಾಲಿಮರ್ಸ್ ಓದಬೇಕಾಗಿತ್ತಲ್ಲ, ಅದು ಮೆಟೀರಿಯಲ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಇತ್ತು, ಅಲ್ಲಿ ಕೊಟ್ಟರು. ಅಲ್ಲಿ ಹೋದೆ. ಅಲ್ಲಿ ಏನು ಅಂದರೆ ಲೆಕ್ಕ ಅಂದರೆ 20 ಗಂಟೆ ಕಾಲ ನೀವು ಪ್ರೊಫೆಸರ್ ಜೊತೆ ಕೆಲಸ ಮಾಡಬೇಕು. ಅವ್ರು ಏನು ಹೇಳಿದ್ರು ಕೆಲಸನೂ ಮಾಡಬೇಕು. ದಿನಕ್ಕೆ ವಾರಕ್ಕೆ 20 ಗಂಟೆ ವಾರಕ್ಕೆ ಅವ್ರಿಗೆ ಕೆಲಸ ಮಾಡಬೇಕು. ಶಾಲೆಗೆ ಹೋಗಬೇಕು. ಆಮೇಲೆ ನಿಮ್ಮ MS ರಿಸರ್ಚು, ನಿಮ್ಮ MS ಥೀಸಿಸ್ ಇದೆಯಲ್ಲ ಅದನ್ನು ಸಪ್ರೇಟು, ಅದು ಸಪ್ರೇಟು, ಅದು ಪ್ಯಾರಲ್ ನಡೀತಿರುತ್ತೆ, ಅದು ನಡೀತಿರುತ್ತೆ. ಇಲ್ಲಿ ಅವರು ಏನೋ ಇವತ್ತು ಇದನ್ನು ಮಾಡು ಅಂದರೆ ಅದನ್ನು ಮಾಡೋದು, ಅದನ್ನು ಮಾಡು ಅಂದರೆ ಅದನ್ನು ಮಾಡೋದು ಕೆಲಸ. ಅವ್ರಿಗೆ ಏನೇನು ಹೆಲ್ಪ್ ಮಾಡುತ್ತೋ ಅವ್ರಿಗೆ ಹೆಲ್ಪಿಂಗ್ ಹ್ಯಾಂಡ್ ಕೊಡೋದು ಪ್ರೊಫೆಸರ್ಗೆ. ಅವರು ಮೆಷಿನ್ ಬಿಲ್ಡ್ ಮಾಡು ಅಂತಾರೆ, ಇದನ್ನು ಲೇತ್ಗೆ ಹೋಗಿ ಇದನ್ನು ಬಿಲ್ಡ್ ಮಾಡು ಅಂತಾರೆ, ಈ ಮೆಷಿನ್ನ ಇಂಟರ್ಫೇಸ್ ಮಾಡು ಅಂತಾರೆ, ಇದಕ್ಕೆ ಕಂಪ್ಯೂಟರ್ ಪ್ರೋಗ್ರಾಮ್ ಬರೀ ಅಂತಾರೆ. ಸೊ ನೀವು ಕಂಪ್ಯೂಟರ್ ಲ್ಯಾಂಗ್ವೇಜ್ ಎಲ್ಲ ನಾವೇ ಕಲ್ತ್ಕೊಂಡು ಬರೆಯೋದು, ಈ ಥರ ಕೆಲಸಗಳು. ಆವಾಗ ಪ್ರೋಗ್ರಾಮಿಂಗ್ ಎಲ್ಲ ನಾನೇ ಸ್ವಂತವಾಗಿ ಕಲ್ತ್ಕೊಂಡೆ. ಏನೋ ಇಲ್ಲ IIT ಕಲಿಸಲಿಲ್ಲ, ನಾ ಕಲ್ತಿರ್ಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಪ್ರೋಗ್ರಾಮ್ ಕಲ್ತ್ಬಿಟ್ಟು ಕೋಡ್ ಬರೆಯೋದು. ಆವಾಗ ತಾನೇ ಕಂಪ್ಯೂಟರ್ಸ್, ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಬಂದಿತ್ತು, ಅದಕ್ಕೆಲ್ಲ ಪ್ರೋಗ್ರಾಮ್ ಬರೋದು, ಇಂಟರ್ಫೇಸ್ ಎಲ್ಲ ಮಾಡಿದ್ದೆ. ಸೊ ಹೀಗೆಲ್ಲ ಮಾಡೋದು. ಮತ್ತು ಆಲ್ಸೋ ಥೀಸಿಸ್ ಬಗ್ಗೆ ಕೆಲಸ ಮಾಡೋದು. ಸೊ 8ರಿಂದ ರಾತ್ರಿ 10 ಗಂಟೆ ತನಕ ಕೆಲಸ ಮಾಡೋದು. ಬೆಳಗ್ಗೆ 8 ಗಂಟೆಗೆ ಹೋದರೆ ತಿರ್ಗಾ 5 ಗಂಟೆಗೆ ವಾಪಸ್ ಬಂದು ಊಟ ಮಾಡ್ಕೊಂಡು ತಿರ್ಗಾ ವಾಪಸ್ ಹೋಗಿ 10-11 ಆಗೋಗ್ಬಿಡೋದು ರಾತ್ರಿ. ಹಾಗೆ ಮಾಡಿಬಿಟ್ಟು 2 ವರ್ಷ ಇತ್ತು ಶಾಲೆ. ಆಮೇಲೆ ಮಧ್ಯದಲ್ಲಿ ನಮ್ಮ ಕೋರ್ಸ್ ತೊಗೋಬೇಕು, ಅದು ಎಕ್ಸಾಮ್ಗೆಲ್ಲ ಓದಬೇಕು ಎಲ್ಲ ಇತ್ತಲ್ಲ, ಅದರಿಂದ ಟೈಮ್ ಆಗೋದು. ಅಲ್ಲೇ ಓದ್ತಾ ಇದ್ವಿ. ಸೊ ಅಲ್ಲಿ ನಮ್ಗೊಂದು ಡೆಸ್ಕ್ ಕೊಟ್ಟಿದ್ದರು, ಲ್ಯಾಬಲ್ಲೇ ಒಂದು ಡೆಸ್ಕ್ ಕೊಟ್ಟಿದ್ದರು, ಅಲ್ಲಿ ಕೂತ್ಕೊಂಡು ಮಾಡೋದು. ಹೀಗೆ ಕಂಟಿನ್ಯೂ ಆಯಿತು. ಈ ಸ್ವತಂತ್ರ ಬಂದ ನಂತರದ ಸ್ಥಿತಿ ಹೇಳ್ತಿರೋದು ಗಮನಿಸಿದ್ರೆ, ಒಂದು ದೇಶ, ಉದಾಹರಣೆ ಪಾಕಿಸ್ತಾನ ಮಾಡಿದ ತಪ್ಪೇನಿದ್ದೀರ ಅಂದರೆ ಧರ್ಮದ ಆಧಾರದ ಮೇಲೆ ದೇಶ ಕಟ್ಟಿದ್ರೆ ಏನಾಗುತ್ತೆ ಅನ್ನೋ ಪಾಕಿಸ್ತಾನ ಉದಾಹರಣೆ. ಅಂದರೆ ಧರ್ಮದ ಆಧಾರದ ಮೇಲೆ ದೇಶ ಕಟ್ಟೋದು ತಪ್ಪಾಗುತ್ತೆ. ಯಾಕೆಂದರೆ ನೀವು ನಮ್ಮ ಭಾರತ ದೇಶ ತೊಗೊಂಡ್ರೆ ನಾವು ಹಿಂದೂಗಳು 80% ಇದ್ದೀವ, ಮುಸಲ್ಮಾನರು 15% ಇದ್ದಾರೆ, ಕ್ರಿಶ್ಚಿಯನ್ಸ್ 5% ಇದ್ದಾರೆ, ಕ್ರಿಶ್ಚಿಯನ್ ಮತ್ತು ಅದರ್ಸ್ ಇದ್ದಾರೆ 5% ಇದ್ದಾರೆ. ಈಗ 20% ಬೇರೆಯವರು ಇದ್ದಾರೆ. 20% ಇಸ್ ಅ ಬಿಗ್ ಅಮೌಂಟ್. ಈಗ 140 ಕೋಟಿನಲ್ಲಿ 20 ಅಂದರೆ 28 ಕೋಟಿ, 30 ಕೋಟಿ ಜನ ಬೇರೆಯವರಿದ್ದಾರೆ. 30 ಕೋಟಿ ಅಂದರೆ ಫ್ರಾನ್ಸ್ಗಿಂತ ಜಾಸ್ತಿ ಪಾಪ್ಯುಲೇಷನ್ನು. 30 ಕೋಟಿ ಅಂದರೆ ಜರ್ಮನಿಗೆ ಅರ್ಧ ಪಾಪ್ಯುಲೇಷನ್ನು, ಇಂಗ್ಲೆಂಡ್ಗಿಂತ ಜಾಸ್ತಿ ಪಾಪ್ಯುಲೇಷನ್ನು. ಒಂದೊಂದು ಕಂಟ್ರಿ ಪಾಪ್ಯುಲೇಷನು ಇತರರು ನಮ್ಮಲ್ಲಿರೋರು, ಅವ್ರನ್ನೆಲ್ಲ ಏನು ಮಾಡ್ತೀರಾ ನೀವು? ಸೊ ಅದರಿಂದ ಅದು ಮಾಡಬೇಕು ಅಂದರೆ ಯೋಚನೆ ಮಾಡಬೇಕು. ನಮ್ಮ ದೇಶದಲ್ಲಿ ಆ ಥರ ಉದ್ದೇಶ ಇದ್ದರೆ ಯೋಚನೆ ಮಾಡುವಂಥ ವಿಷಯ ಅದು. ನಾವು ಹಿಂದೂಗಳಾಗಿ ಸನಾತನ ಧರ್ಮ ಪ್ರಾಕ್ಟೀಸ್ ಮಾಡೋರಾಗಿ ಸಂತೋಷ ಪಡಬೇಕು, ನಾವು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ದೇಶದಲ್ಲಿ ಅಳವಡಿಸ್ಬೇಕಾ ಬೇಡೋ ಅನ್ನೋ ಸಂದೇಹ ನನಗಿದೆ. ಅದರಿಂದ ನೀವು ನೋಡಿ, ಯಾವ್ಯಾವ ದೇಶಗಳು ಮುಸ್ಲಿಂ ಕಂಟ್ರಿ ಅಂತ ಡಿಕ್ಲೇರ್ ಮಾಡಿದೆಯೋ ಯಾವುದೂ ಉದ್ಧಾರ ಆಗಿಲ್ಲ. ನೇಪಾಳ ಹಿಂದೂ ರಾಷ್ಟ್ರ ಅಂತ ಡಿಕ್ಲೇರ್ ಮಾಡಿದೆ, ಅದೇನು ಪ್ರೋಗ್ರೆಸ್ಸೇ ಆಗಿಲ್ವಲ್ಲ. ಓನ್ಲಿ ಹಿಂದೂ ರಾಷ್ಟ್ರ ಇನ್ ದಿ ವರ್ಲ್ಡ್ ಇಸ್ ನೇಪಾಳ, ಶುದ್ಧ ಹಿಂದೂ ರಾಷ್ಟ್ರ ಅದು ಅಂತ. ಐ ಥಿಂಕ್ ಏನಂದರೆ ಎಲ್ಲರೂ ಒಟ್ಟಿಗೆ ಸೇರಿ ತಾನೇ ಕೆಲಸ ಮಾಡಬೇಕು. ಸಮಸ್ಯೆಗಳಿದೆ, ನಂಗೆ ಗೊತ್ತು, ನನಗೆ ಎಲ್ಲ ಸಮಸ್ಯೆಗಳು ಅರ್ಥ ಆಗಿದೆ. ನಾನು ಇಷ್ಟು ಬಂದು ಹೋಗಿ ಮಾಡ್ತೀನಲ್ಲ, ಏನೇನು ಸಮಸ್ಯೆ ಇದೆ ಅಂತ ಗೊತ್ತು. ಎಲ್ಲ ಥರ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಏನೇನು ಸಮಸ್ಯೆಗಳಿದೆ ಎಲ್ಲ ಗೊತ್ತಿದೆ. ಆದರೂ ಕೂಡ ಅದು ಸ್ವಲ್ಪ ಯೋಚನೆ ಮಾಡಿ ಭೇದ ಭಾವ ಬರಬಾರ್ದು ಅಂತ ನೆಹರು ಇದರಲ್ಲಿ ಕಂಟಿನ್ಯೂ ಮಾಡಿ ಅವರು ಏನು ಮಾಡಿದ್ರು ಅಂದರೆ ಈ ಫೋಕಸ್ ಕರೆಕ್ಟಾಗಿ ಮಾಡಿದ್ರು. ಹಾಸ್ಪಿಟಲ್ಸು, ಈಗ ಏಮ್ಸ್ ಅಂತ ಕೇಳಿದಿರಲ್ಲ, ಡೆಲ್ಲಿ ಏಮ್ಸ್ ಗ್ರೇಟೆಸ್ಟ್ ಹಾಸ್ಪಿಟಲ್ ಸೆಟಪ್ ಇನ್ ಅವರೇ ಒಳ್ಳೊಳ್ಳೆ ಕಾರ್ಯಕ್ರಮಗಳೆಲ್ಲ ಮಾಡಿದ್ರು. ಅವ್ರು ತಪ್ಪು ಮಾಡಿದ್ದಾರೆ. ಸೊ ಏನಾಗುತ್ತೆ, ಈಗ ಆ ತಪ್ಪನ್ನು ಹೈಲೈಟ್ ಮಾಡ್ತಾರೆ ಕೆಲವರು, ಬಟ್ ಅವ್ರು ಒಳ್ಳೆ ಮಾಡಿದ್ದಾನೆ ಅಕ್ನಾಲೇಜ್ ಮಾಡಲ್ಲ. ಅಲ್ಲ, ಓಕೆ. ಈಗ ಹಾಗಾದರೆ ಸರಿ ತಪ್ಪುಗಳಿಗಿಂತಲೂ ಭಾಳ ಮುಖ್ಯ ದೇಶ ಅಂಥದ್ದೇ ನಾಯಕರ ಕೈಲಿರಲಿ, ಯಾವುದೇ ಪಕ್ಷದ ಕೈಲಿರಲಿ. ಹಾಗಾದರೆ ಒಂದು ದೇಶ ಮುಂದೆ ಹೋಗಬೇಕು ಅಂದರೆ ಯಾವ ದಾರಿಲಿ ಹೋಗಬೇಕು? ಯಾಕಂದರೆ ನೀವು ಮುಂದುವರೆದ ದೇಶ, ಇಡೀ ಜಗತ್ತಿನ ಸೂಪರ್ ಪವರ್ ಅನ್ನೋ ದೇಶದಲ್ಲಿ ವಾಸ ಮಾಡ್ತಿರೋರು, ಅದನ್ನು ನೋಡಿದಿರಿ. ಇನ್ನೂ ಅಭಿವೃದ್ಧಿ ಹೊಂದುತ್ತಾನೇ ಇದೆ, 76-77 ವರ್ಷ ಆದರೂ ಅಂಥ ದೇಶದಲ್ಲಿ ಹುಟ್ಟಿದ್ದೀರಿ. ಅದೇನಂದರೆ ದೇಶ ಮುಂದೆ ಹೋಗಬೇಕು ಅಂದರೆ ಯಾವುದನ್ನು ಹಿಡ್ಕೋಬೇಕು? ನನಗನ್ಸುತ್ತೆ ಕಾಮನ್ ಲಾ ಬೇಕು. ಅದು ಈಗ ನೀವು ನೋಡಿದ್ರೆ ಅಮೆರಿಕ ಒಂದು ಕ್ರಿಶ್ಚಿಯನ್ ಕಂಟ್ರಿ ಅಂತ ಡಿಕ್ಲೇರ್ ಆಗಿಲ್ಲ. ಇಲ್ಲ ಸೆಕ್ಯುಲರ್ ಕಂಟ್ರಿ ವಿತ್ ಕಾಮನ್ ಲಾ. ಕಾಮನ್ ಲಾ ಅಂದರೆ ಏನು ಅಂದರೆ, ಈಗ ಮುಸಲ್ಮಾನರಾಗಿ ನೀವು ಅಮೆರಿಕಲ್ಲಿದ್ದರೆ, ಕ್ರಿಶ್ಚಿಯನ್ಸ್ ಆಗಿ ಅಮೆರಿಕಲ್ಲಿದ್ದರೆ, ಹಿಂದೂ ಆಗಿ ಅಮೆರಿಕಲ್ಲಿದ್ದರೆ ಒಂದೇ ಲಾ, ದಟ್ ಈಸ್ ಕಾನ್ಸ್ಟಿಟ್ಯೂಷನ್.
ನಿಮ್ಮ ಸಂವಿಧಾನ ಎಲ್ಲದಕ್ಕಿಂತ ಮುಖ್ಯ ಅಂತ. ಸಂವಿಧಾನದ ಬದ್ಧವಾಗಿರ್ಬೇಕಷ್ಟೇ. ಎಲ್ರಿಗೂ ಒಂದೇ ಸಂವಿಧಾನ. ಹಿಂದೂ ಲಾ ಸಪ್ರೇಟ್ ಅಲ್ಲ, ಮುಸ್ಲಿಂ ಲಾ ಸಪ್ರೇಟ್ ಅಲ್ಲ, ಕ್ರಿಶ್ಚಿಯನ್ ಲಾ ಸಪ್ರೇಟ್ ಅಲ್ಲ. ಹಾಗೆ ಹೋದರೆ ಒಳ್ಳೆಯದಾಗುತ್ತೆ. ಆಮೇಲೆ ಎಲ್ಲರೂ ಕ್ವಾಲಿಫೈಡ್ ಪೀಪಲ್ನ ವೆಲ್ಕಮ್ ಮಾಡಬೇಕು, ಉತ್ತೇಜನ ಮಾಡಬೇಕು. ಈಗ ನಮ್ಮನ್ನು ಈ ಭಾರತ ದೇಶದಿಂದ ಹೋದವರು ಇದ್ದಾರಲ್ಲ ಪ್ರಜೆಗಳು, ಈಗ ಭಾಳ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಮೆರಿಕದ ಬೆಳವಣಿಗೆ. ಈ ನನ್ನ ಕಾಲಘಟ್ಟದಲ್ಲಿ ನಾವೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ. ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಅಮೇರಿಕಾ ತುಂಬ ಮುಂದೆ ಬಂದಿರೋ ದೇಶ ಅಂದರೆ ಅವರು ಎಲ್ಲರನ್ನೂ ಇಮಿಗ್ರೆಂಟ್ಸ್ನ ತಂದರು. ಈಗ ಅವ್ರು ಹಿಂದೆ ಹೋಗ್ತಾ ಇದ್ದಾರೆ. ಈಗ ಕಂಟಿನ್ಯೂ ಈಗ ಸ್ವಲ್ಪ ಸ್ಟಾಪ್ ಮಾಡೋದ್ರಿಂದ ಅದರಿಂದ ತೊಂದರೆ ಆಗುತ್ತೆ. ಈಗ ಟ್ರಂಪ್ ಬಂದು ಮಾಡಿರೋದು ಇನ್ನೂ 10 ವರ್ಷ ತೊಂದರೆ ಆಗುತ್ತೆ ಅದರಿಂದ. ಚೈನಾದವರು ಯಾರನ್ನೂ ಇಮಿಗ್ರೇಟ್ ಮಾಡಲ್ಲ. ಅದಕ್ಕೇನೆ ಅಮೆರಿಕಾ ಥರ ಬರೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಏನೇ ಮಾಡೋದು ಲಾಗ ಹೊಡೆದ್ರು ಬರೋಕ್ಕಾಗ್ತಾ ಇಲ್ಲ. ಸೊ ನೀವು ತಿರ್ಗಾ ಮುಂದಕ್ಕೆ ಬರ್ಬೋದು, ನಾ ಇಲ್ಲ ಅಂತ ಹೇಳಲ್ಲ. ಚೈನಾ ಥರ ನಮ್ಮ ಇಂಡಿಯಾನೂ ಬರ್ಬೋದು. ಯಾಕೆ ಆಗ್ತಿಲ್ಲ ನಮಗೆ? ಯಾಕೆ ಆಗ್ತಿಲ್ಲ ಅಂದರೆ ಈಗ ಮುಂದೆ ಹೇಳ್ತೀನಿ ರೀ. ಈಗ 25 ಹೇಳ್ತೀನಿ, ಅಂಕಿ ಅಂಶಗಳು ಹೇಳ್ತೀನಿ. ಟ್ರಿಲಿಯನ್ ಅಂದ್ರೆ ಗೊತ್ತಾ? ಮಿಲಿಯನ್ ಅಂದ್ರೆ ಗೊತ್ತಲ್ಲ? 10 ಲಕ್ಷ. ಮಿಲಿಯನ್ ಅಂದ್ರೆ 10 ಲಕ್ಷ, ಬಿಲಿಯನ್ ಅಂದರೆ 100 ಕೋಟಿ. 1000 ಬಿಲಿಯನ್ ಇಸ್ ಟ್ರಿಲಿಯನ್. 1000 ಬಿಲಿಯನ್ ಟ್ರಿಲಿಯನ್. ಸೊ 32 ಟ್ರಿಲಿಯನ್ನು ಅಮೆರಿಕಾ. ಏನು ವೆಲ್ತ್ 32 ಟ್ರಿಲಿಯನ್ನು ಅಮೆರಿಕಾ. ಅದರಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್, ಪರ್ ಫ್ಯಾಮಿಲಿ ಇನ್ಕಮ್ಮು $100,000 ಪರ್ ಇಯರ್ ಅಮೆರಿಕಾ. $100,000 is $1 lakh. $1 lakh ಅಂದರೆ $100,000 ಅಂದರೆ ಲೆಕ್ಕ ಹಾಕಿ. ಇಂಟು ನಮಗೆ ಇಂಟು 100 ರೂಪೀಸ್ ಹಾಕಿ ಹೋಗ್ಲಿ, ನಮ್ಮಲ್ಲಿ ಹಾಕಿ 1 ಕೋಟಿ. ಇನ್ ಅಮೆರಿಕಾ ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ಒಂದು ಕುಟುಂಬ ಅಥವಾ ಒಂದು ವ್ಯಕ್ತಿಯ ಆದಾಯ $1 ಕೋಟಿ. 1 ಕೋಟಿ ಒಂದು ವರ್ಷದಲ್ಲಿ. ಚೈನಾಗೆ ಬಂದರೆ ಚೈನಾಗೆ ಎಂಟೈರ್ ಇದು 20 ಟ್ರಿಲಿಯನ್. ಅವರು 12 ಟ್ರಿಲಿಯನ್ ಹಿಂದೆ ಇದ್ದಾರೆ. ಈಗ ಅಮೆರಿಕಾ ಇದು GDP 32 ಟ್ರಿಲಿಯನ್ನು, ಚೈನಾ GDP 20 ಟ್ರಿಲಿಯನ್ನು. ಆಮೇಲೆ 3ನೇ ಸ್ಥಾನದಲ್ಲಿ ನೀವು 3ನೇ ಸ್ಥಾನ ನೋಡಬೇಕಲ್ಲ, ಜಪಾನು. ಸ್ಮಾಲ್ ದೇಶ. ಜಪಾನಲ್ಲಿ ಚೈನಾದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ಮು $30,000-40,000 $40,000 ಅಪ್ರಾಕ್ಸಿಮೇಟ್ಲಿ 40 ಲಕ್ಷ. ಕರೆಕ್ಟಾ? ಸೊ ಅಮೆರಿಕದಲ್ಲಿ 1 ಕೋಟಿ ಪರ್ ಕ್ಯಾಪಿಟಾ ಇನ್ಕಮ್ ಒಂದು ಕುಟುಂಬದ್ದು, ಇವ್ರು 40 ಲಕ್ಷ. ಜಪಾನ್ ಬಂದರೆ ಒಂದು $60,000. ಅವ್ರು 3ನೇ ಸ್ಥಾನದಲ್ಲಿದ್ದಾರೆ. ಒಂದು 58-60 ಲಕ್ಷ. ಸೊ 60 × 9 9 54 ಲಕ್ಷ. 54ರಿಂದ 55 ಲಕ್ಷ. 50 ಲಕ್ಷ ಅದು ಪರ್ ಕ್ಯಾಪಿಟಾ. ಬಟ್ 3ನೇ ಸ್ಥಾನದಲ್ಲಿದ್ದಾರೆ. 4ನೇ ಸ್ಥಾನದಲ್ಲಿ ಜರ್ಮನಿ ಇದ್ದಾರೆ. ಜರ್ಮನಿನಲ್ಲಿ 5 ಅಲ್ಲಿ ನೋಡಿ, ಇದು 20 ಟ್ರಿಲಿಯನ್ ಆದಮೇಲೆ ಜಪಾನ್ ಎಷ್ಟಾಗುತ್ತೆ ಗೊತ್ತಾ? 6 ಟ್ರಿಲಿಯನ್ಗೆ ಬಂದ್ಬಿಡುತ್ತೆ. 6 ಟ್ರಿಲಿಯನ್ ಆಗ್ಬಿಟ್ಟು 60. ಅವರು ಚೈನಾಗಿಂತ ಜಾಸ್ತಿ ಜನಸಂಖ್ಯೆ ಕಮ್ಮಿ. ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ. ಓಕೆ, ಆಯಿತಾ? ಅಲ್ಲಿಂದ ಬಂದ ಮೇಲೆ ನೀವು ನೆಕ್ಸ್ಟ್ ತೊಗೊಂಡ್ರೆ ಇಂಗ್ಲೆಂಡ್. ಈಗ 5ನೇ ಸ್ಥಾನದಲ್ಲ ಇಂಗ್ಲೆಂಡ್ ಇದೆ. 5ನೇ ಸ್ಥಾನದಲ್ಲಿ ಇಂಗ್ಲೆಂಡ್ ಇದ್ದು ಅವ್ರದ್ದು 5.2 ಟ್ರಿಲಿಯನ್ ಅಂತ ಏನೋ ಇದೆ. 5.2 ಟ್ರಿಲಿಯನ್ನು. ಸೊ ಅದು ಬಂದು ಪರ್ ಕ್ಯಾಪಿಟಾ ಇನ್ಕಮ್ಮು ಐ ಥಿಂಕ್ 30,000 40,000 ಇದೆ, ಅಷ್ಟೇ ಇರೋದು. ನಾವು 6ನೇ ಸ್ಥಾನದಲ್ಲಿದ್ದೀವಿ. ಇನ್ ಟರ್ಮ್ಸ್ ಆಫ್ GDP 4.8 ಟ್ರಿಲಿಯನ್ ನಾವು. ಆದರೆ GDP $1,000. ಎಷ್ಟು? $1,000 ಅಷ್ಟೇ ಪರ್ ಕ್ಯಾಪಿಟಾ. $1,000 ಇಂಟು 95, 1 ಲಕ್ಷನೂ ಆಗಲ್ಲ. ಯಾಕೆ ಜನಸಂಖ್ಯೆ. ಬಟ್ ಚೈನಾ ಜನಸಂಖ್ಯೆ, ಚೈನಾದವರು ನಮಗಿಂತ ಇದಾಗಿದ್ದಾರೆ ಸರ್. ಅಲ್ಲ ಅದೇ ಈಗ ಓಕೆ, ಇಲ್ಲ ಚೈನಾದವ್ರು ತಪ್ಪಾಗಿ ಹೇಳ್ಬಿಟ್ಟೆ. ಅವ್ರದ್ದು $20,000 ಇರ್ಬೋದು. $20,000. ನಮ್ದು $1,000 ಸರ್. ಸೊ ಬರೀ ಚೈನಾ, ಅಮೆರಿಕ ಬಿಡಿ, ಅಮೆರಿಕದ ಪರ್ ಕ್ಯಾಪಿಟಲ್ ಇನ್ಕಮ್ $1 ಕೋಟಿ ಒಬ್ಬಂದು. ಚೈನಾ ಜೊತೆಗೆ ಜಸ್ಟ್ ನಾವು ಕಂಪೇರ್ ಮಾಡ್ಕೊಂಡ್ರೆ ಏಷ್ಯನ್ ಕಂಟ್ರೀಸ್ಗೆ $20,000. ನಮ್ಮ ಪಕ್ಕದ ಮನೇಲಿರುವಂಥ ಕಂಟ್ರಿದ್ದೆ ನಮ್ದು $1,000, ಅವ್ರದ್ದು $20,000. ಸೊ ನಮಗಿಂತ 20 ಟೈಮ್ಸ್ ಮುಂದಿದ್ದಾರೆ. ನಮ್ದು 1,000 2,000 ಅಪ್ರಾಕ್ಸಿಮೇಟ್ಲಿ ಅಷ್ಟೇ ಇರೋದು. ನೀವು ಯಾಕೆಂದರೆ ಈಗ ಯಾರನ್ನು ತೊಗೊಂಡ್ರು, ಈಗ 10,000 ಇನ್ಕಮ್ ಪರ್ ಮಂತ್ ಮಾಡೋರು ಇದ್ದಾರೆ. 10,000 ಎಷ್ಟಾಗುತ್ತೆ? 1,20,000 ಒಂದು ತಿಂಗಳಿಗೆ, ವರ್ಷಕ್ಕೆ. ಕೆಲವರು 5,000 ಇನ್ಕಮ್ ಮಾಡ್ತಾರೆ, ಕೆಲವರು 3,000 ಮಾಡೋರು ಇದ್ದಾರೆ, 2,000 ಮಾಡೋರು ಇದ್ದಾರೆ, 2 ಕೋಟಿ ಮಾಡೋರು ಇದ್ದಾರೆ. ನೀವು ನೋಡಿ ಎಷ್ಟೋ ಜನ ಬಹಳ ಕಷ್ಟದಲ್ಲಿದ್ದಾರೆ ಸರ್. ಇಂಡಿಯಾನಲ್ಲಿ ಒಂದು 300 ಮಿಲಿಯನ್ ಪೀಪಲ್ ಭಾಳ ಚೆನ್ನಾಗಿದ್ದಾರೆ. 300 ಮಿಲಿಯನ್ ಅಂದರೆ 30 ಕೋಟಿ. 30 ಕೋಟಿ ಜನ ಭಾಳ ಚೆನ್ನಾಗಿದ್ದಾರೆ. 110 ಕೋಟಿನಲ್ಲಿ ಇನ್ನೊಂದು 40 ಕೋಟಿ ಸುಮಾರಾಗಿದ್ದಾರೆ.
ಬಾಕಿಯವರೆಲ್ಲ ಚೆನ್ನಾಗಿಲ್ಲ. 60ರಿಂದ 70 ಕೋಟಿ ಸುಮಾರಾಗಿ ಅಥವಾ ಭಾಳ ಚೆನ್ನಾಗಿದ್ದಾರೆ. ಭಾಳ ಚೆನ್ನಾಗಿದ್ದಾರೆ ಅಂದರೆ ಕಾರ್ ಇಟ್ಕೊಂಡಿದ್ದಾರೆ, ಮನೆ ಇದೆ, ಟ್ಯಾಕ್ಸ್ ಪೇಯರ್ಸು, ದೇ ಕ್ಯಾನ್ ಪರ್ಚೇಸ್ ಎನಿಥಿಂಗ್ ದೇ ವಾಂಟ್, ಆ ಥರ ಇದ್ದಾರೆ. ಆದರೆ ನೀವು ನೋಡಿ ಭಾಳ ಜನಕ್ಕೆ ಭಾಳ ಕಷ್ಟದಲ್ಲಿದ್ದಾರೆ. ಅನ್ನಭಾಗ್ಯ ಬೇಕು, ಕ್ಷೀರಭಾಗ್ಯ ಬೇಕು, ಅವರಿಗೆ ಬಸ್ ಭಾಗ್ಯ ಬೇಕು, ಹಾಗೆಲ್ಲ ಇದ್ದಾರೆ ಪಾಪ. ಎಲ್ಲ ತರಾವರಿ ಇದ್ದಾರೆ ಜನ. ತರಾವರಿ ವಿದ್ಯಾಭ್ಯಾಸ ಇದೆ, ತರಾವರಿ ಉತ್ಪತ್ತಿ ಇದೆ, ಅದರಿಂದ ಈ ಥರ ಇರೋದು. ಇದು ಜನಸಂಖ್ಯೆಯಿಂದ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟೇ ಲಾಸ್ಟ್ ಯೂನಿಯನ್ ಎಲೆಕ್ಷನ್ಸಲ್ಲಿ ಅಡ್ವರ್ಟೈಸ್ಮೆಂಟೇ ಕೊಟ್ಟಿದ್ದು 80 ಕೋಟಿ ಭಾರತೀಯರಿಗೆ ಉಚಿತ ಪಡಿತರ ಕೊಡ್ತಿದ್ದೀವಿ ಅಂತ. ಸೊ ನೀವು ಹೇಳಿದ ಅಂಕಿಅಂಶಕ್ಕೆ ಬಂತದ್ದು ಅದೇ ಅಂಕಿಅಂಶ. 80 ಕೋಟಿ ಜನಕ್ಕೆ ಪಡಿತರ, ರೇಷನ್ನೇ ಇಲ್ಲ ಅಂದಮೇಲೆ 80 ಕೋಟಿಗೆ ಏನು ಸಂಬಳನೇ ಇರಲ್ಲ. ಭಾಳ ನಿರುದ್ಯೋಗಿಗಳಿದ್ದಾರೆ ಸರ್. ನಿರುದ್ಯೋಗಿಗಳು ಭಾಳ ಜನ ಇದ್ದಾರೆ. ನಿಮ್ಗೆ ಗೊತ್ತಿದ್ದಂಗೆ 20 ಕೋಟಿಗೆ ಪರ್ ಇಯರ್ ಇನ್ಕಮ್ ಹೊಸ ಜಾಬ್ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದರು. 20 ಕೋಟಿನ 2 ಕೋಟಿ ಇಲ್ಲಿ ತನಕ 24 ಕೋಟಿ ಇರಬೇಕಾಗಿತ್ತು. ಆದರೆ ಎಷ್ಟು ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಭಾಳ ಯಂಗ್ಸ್ಟರ್ಸು ಇಲ್ಲಿರೋರಿಗೆ ನಿರುದ್ಯೋಗಿಗಳಿದ್ದಾರೆ. ಡಿಗ್ರಿ ಇದೆ, ಜಾಬ್ ಇಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಪಾಪ. ಅದು ಏನು ಗೊತ್ತಾ ಒಂದೇನು ಅಂದರೆ, ಒಂದು ಕಡೆ ಜಾಬ್ ಕ್ರಿಯೇಷನ್ ಇರಬೇಕು. ಏನಂದರೆ ನೀವು ಹೊಸ ಕಂಪನೀಸ್ಗೆ ಎನ್ಕರೇಜ್ ಮಾಡಬೇಕು. ಔಟ್ಸೈಡ್ ಇನ್ವೆಸ್ಟ್ಮೆಂಟ್ ಇನ್ನೂ ಕಂಟಿನ್ಯೂ ಆಗಬೇಕು. ದೇಶದ ಮೇಲೆ ಕಾನ್ಫಿಡೆನ್ಸ್ ಬರಬೇಕು. ಈಗ ನಾವೊಂದು ಉದಾಹರಣೆ ಕೊಡ್ತೀನಿ. 2014ನಲ್ಲಿ ನಮ್ಮ ಇಂಡಿಯನ್ ರುಪಿ ಬಂದು 56 ರೂಪಾಯಿನೋ ಇತ್ತು ಅಗೇನ್ಸ್ಟ್ ಡಾಲರು. ಈಗ 96 ಇದೆ, ಡಬಲ್ ಹತ್ತಿರ ಬರ್ತಾ ಇದೆ. ಅದು ವೀಕ್ ಆಗಿರೋದ್ರಿಂದ ಇನ್ವೆಸ್ಟ್ಮೆಂಟ್ ಬರಲ್ಲ. ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ನಿನ್ನ ಮೊನ್ನೆ ಈ 3 ದಿವಸದ ಅಂಕಿಅಂಶ, ಎಕನಾಮಿಕ್ ಟೈಮ್ಸ್ ಅಂಕಿಅಂಶ, ಶೇರ್ ಮಾರ್ಕೆಟ್ಸಲ್ಲಿ FDI ಇನ್ವೆಸ್ಟ್ಮೆಂಟ್ ವಾಪಸ್ ಹೋಗ್ತದೆ. FDI ಸೊ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ನೇರ ವಾಪಸ್ ಹೋಯ್ತು ಅಂದರೆ ವಿದೇಶಿ ಕಂಪನಿಗಳು ಅಥವಾ ವಿದೇಶಿ ಇನ್ವೆಸ್ಟರ್ಸ್ ವಾಪಸ್ ಹೋಗ್ತಿದ್ದಾರೆ ಅಂತ ಅರ್ಥ. ಸೊ ಏನಾಗಿ ಅವರು ಮಲೇಷ್ಯಾಗೆ ಹೋಗ್ತಾ ಇದ್ದಾರೆ. ಅವರ ಕರೆನ್ಸಿ ಎಲ್ಲ ಸ್ಟ್ರಾಂಗ್ ಆಗಿದೆ. ಮಲೇಷ್ಯಾ ಸ್ಟ್ರಾಂಗ್ ಆಗಿದೆ, ಇಂಡೋನೇಷ್ಯಾ ಸ್ಟ್ರಾಂಗ್ ಆಗಿದೆ, ಇಂಡಿಯಾ ಬೀಳ್ತಾ ಇದೆ. ಸೊ ಆಗೇನಾಗುತ್ತೆ ಅಂದರೆ ಇಲ್ಲಿರೋ ಕಂಪನೀಸ್ ಎಲ್ಲ ಅಲ್ಲಿ ಶಿಫ್ಟ್ ಮಾಡ್ತಾರೆ. ನನಗೆ ನಿರ್ಮಲಾ ಸೀತಾರಾಮನ್ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅಂದರೆ ಏನು ಗೊತ್ತಾ, ನನಗನ್ಸುತ್ತೆ ಇವರು ಸುಬ್ರಹ್ಮಣ್ಯನ್ ಸ್ವಾಮಿ ಆ ಥರ ಇದ್ದಾರಲ್ಲ, ಭಾಳ ನಿಪುಣರಿದ್ದಾರಲ್ಲ, ಅವ್ರನ್ನೆಲ್ಲ ಕನ್ಸಲ್ಟ್ ಮಾಡ್ಬೇಕು ಸರ್. ಇದಾರಲ್ಲ ಅವ್ರನ್ನ ಹೋಗಿ ಕನ್ಸಲ್ಟ್ ಮಾಡ್ಬೋದಲ್ಲ. ಅವರು BJPನಲ್ಲೇ ಇದ್ದಾರಲ್ವ. ಸೊ ಹಾಗೆಲ್ಲ ಕನ್ಸಲ್ಟ್ ಮಾಡಿ ಏನು ಮಾಡಬೇಕು. ಆಗ ಮನಮೋಹನ್ ಸಿಂಗ್ ಏನೇನು ಮಾಡಿದ್ರು ಅದೆಲ್ಲ ಇವ್ರು ಮಾಡಬೇಕು. ವಾಸ್ ರೈಟ್. ನೀವು ಮನಮೋಹನ್ ಸಿಂಗು ನರಸಿಂಹರಾವ್ ಟೈಮಲ್ಲಿ ಮಾಡಿದ್ರಲ್ಲ, ಅದರಿಂದನೇ ಕಂಟ್ರಿ ಮೇಲೆ ಬಂದಿದ್ದು. PhD ಥೀಸಿಸ್ನ ಎಂಪ್ಲಾಯ್ ಮಾಡಿಬಿಟ್ರು ಸರ್. ಅವರು ಕೇಂಬ್ರಿಡ್ಜಲ್ಲಿ ಏನು PhD ಮಾಡಿದ್ರು, ಆ PhD ಪ್ರಿನ್ಸಿಪಲ್ಸ್ ಎಲ್ಲ ಅಪ್ಲೈ ಮಾಡಿದ್ರು ಫ್ರೀ ಎಕನಾಮಿಕ್ಸ್. ಈಗ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಏನು ಅಂದರೆ ಅವ್ರು ಏನು ಒಂದೇ ಒಂದು ನನ್ನ ಅಭಿಪ್ರಾಯ ಏನಂದರೆ, ಹೊರಗಡೆಯಿಂದ ಇರೋ ಅಭಿಪ್ರಾಯ, ಇವರು ಅದಾನಿ ಮತ್ತು ಅಂಬಾನಿ ಇಬ್ಬರಿದ್ದಾರಲ್ಲ, ಅವರು ಚಿಕ್ಕ ಕಂಪನಿಲ್ಲ ನುಂಗ್ತಾ ಇದ್ದಾರೆ. ಈಗ GVR ಇದು ನಿಮ್ಮ ಎಲ್ಲ ಏರ್ಪೋರ್ಟ್ಸ್ ಇತ್ತಲ್ಲ, ಅದೆಲ್ಲ GVR ಅಂತ ಒಂದು ಕಂಪನಿ ಇದೆ. ಅದು ಸಣ್ಣ ಕಂಪನಿ ಶುರುವಾಯಿತು. ನನ್ನ ಫ್ರೆಂಡೇ CEO ಆಗಿದೆ. ನನ್ನ ಜೊತೆ IITಲಿ ಓದ್ತಿದ್ದ ನಾಗೇಶ್ ತಲಾಟಮ್ ಅಂತ. ಅವನೇ MBA ಮಾಡ್ದ ಇಲ್ಲಿ. ಅವನೇ CEO ಆಗಿದ್ದ. ಮೊದಲು ಒಳ್ಳೆ ಏರ್ಪೋರ್ಟು ಹೈದರಾಬಾದಲ್ಲಿ ಅವನೇ ಎಸ್ಟಾಬ್ಲಿಷ್ ಮಾಡ್ದ. ಅವನು ಎಗೇನ್ಸ್ಟ್ ಏನೋ ನಮ್ಮ ಅಂಬಾನಿ ಕಂಪನಿ ಎದುರುಗಡೆ, ರಿಲಯನ್ಸ್ ಎದುರುಗಡೆ ಹೋಗಿ ಟೆಂಡರ್ ಗೆದ್ದ. ಎರಡನೇ ಸತಿ ಅಂಬಾನಿ ಕಂಪನಿ ಎದುರುಗಡೆ ಹೋಗಿ ಟೆಂಡರ್ ಗೆದ್ದ ಇದರಲ್ಲಿ ಡೆಲ್ಲಿ ಏರ್ಪೋರ್ಟ್ಗೆ. ಸೊ ಈಗ ಚಿಕ್ಕ ಕಂಪನಿ ಗೆಲ್ಲಕ್ಕಾಗಲ್ಲ. ನೀವು ಅಂಬಾನಿ ಎದುರುಗಡೆ ಹೋದರೆ ಅವರು ಅಂಬಾನಿಗೆ ಗ್ರಾಂಟ್ ಮಾಡ್ತಾರೆ. ಆಮೇಲೆ ಇವರು ಚಿಕ್ಕ ಕಂಪನಿಯಲ್ಲಿ ನುಂಗ್ತಾ ಇದ್ದಾರೆ. ಅದಕ್ಕೆ ಅವರು ಅಲವೆನ್ಸ್ ಮಾಡಿಕೊಡ್ತಾರೆ, ಕೇಸ್ ಹಾಕ್ಬಿಡ್ತಾ ಇದ್ದಾರೆ. ED ಅದೆಲ್ಲ ಯೂಸ್ ಮಾಡಿ ಚಿಕ್ಕ ಕಂಪನಿ ಮೇಲೆ ಕೇಸ್ ಹಾಕೋದು. ಅವ್ರ ಕಾಲು ಎಳೆದ್ಬಿಡ್ತಾರೆ. ಎಳೆದ ತಕ್ಷಣ ಅಂಬಾನಿ ಬಂದು ಮುಗಿಸ್ಬಿಡ್ತಾನೆ. ಅದೇ ಥರ ಅಡಾನಿನೂ ಮಾಡ್ತಾ ಇದ್ದಾನೆ. ನಿಮ್ಗೆ ಗೊತ್ತಾಗ್ತಾ ಇಲ್ವೋ ಗೊತ್ತಿಲ್ಲ, ನಾವು ಹೊರಗಡೆಯಿಂದ ನೋಡ್ತಾ ಇದ್ದೀವಿ. ಸೊ ಅಡಾನಿನೂ ಹಾಗೆ ಮಾಡ್ತಾನೆ. ಈಗ ಅಡಾನಿ GVK ಎಲ್ಲ ಅವನು ಏರ್ಪೋರ್ಟ್ ಎಲ್ಲ ತಿಂದಾಕೋತಾ ಇದ್ದಾನೆ. ಅವನು ಎಲ್ಲ ಏರ್ಪೋರ್ಟು ಅಡಾನಿ, ಇವನ್ ಪೋರ್ಟ್ಸು ಅವನೇ. ಹೀಗೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಇಬ್ಬರು ಪವರ್ಫುಲ್ ಆಗ್ತಾರೆ. ನಿಮಗೆ ಭಾಳ ಕಂಪನಿಗಳು ಬೆಳಿಬೇಕಲ್ವಾ. ಸೊ ಒಂದು ದೇಶ, ಒಂದು ನಾಡು, ಒಂದು ಎಕಾನಮಿಲಿ ಯಾರೋ ಒಬ್ಬನೋ ಸ್ಟ್ರಾಂಗ್ ಆದರೆ ಅಪಾಯ ಹೇಗೆ? ನೀವು ಸಣ್ಣ ಕಂಪನಿಗೆ ಚಾನ್ಸೇ ಇಲ್ವಲ್ಲ ಸರ್. ನೀವು ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಗೌರ್ಮೆಂಟ್ನವರು ಕೇಸ್ ಹಾಕ್ತಾರೆ ಅಂತ ಇಟ್ಕೊಳ್ಳಿ. ನಿಮ್ಗೇನಾಗುತ್ತೆ, ಆ ಕೇಸ್ ಹೊಡೆದಾಡ್ತಲೇ ಸುಸ್ತಾಗ್ಬಿಡ್ತೀರಾ. ಆಗ ಅಡಾನಿ ಬರ್ತಾನೆ, ನಾನು ಕಂಪ್ನಿ ತಯಾರಾಗಿದ್ದೀನಿ, ತೊಗೋತೀನಿ, ನಿಮ್ಮ ಕೇಸೆಲ್ಲ ಹೊರಟೋಗುತ್ತೆ, ನಿಮಗಿಷ್ಟು ಕೋಟಿ ಕೊಡ್ತೀನಿ ಅಂದರೆ ನೀವೇನಂತೀರಾ, ಅಯ್ಯೋ ಯಾಕಪ್ಪ ನಮ್ಗೆ ತೊಂದರೆ, ತಗೋಪ್ಪ ಕಂಪ್ನಿ ನೀವೇನು ಕೈ ಬಿಟ್ಬಿಟ್ಟು ಅಷ್ಟು ಕೋಟಿ ತೊಗೊಂಡು ನೀವು ಹಾಯಾಗಿ ಕೂತಿರ್ತೀರ. ಆಗ ಬೆಳವಣಿಗೆ ಬರಲ್ವಾ ಸರ್? ಹೊಸ ಕಂಪನಿ ಫಾರ್ಮ್ ಆಗಲ್ವಲ್ಲ ಸರ್? ಹೊಸ ಎಂಪ್ಲಾಯ್ಮೆಂಟ್ ಇಲ್ಲ.
ಸೊ ಇಡೀ ದೇಶಕ್ಕೆ ಅವ್ನು ಯಾರೋ ಒಬ್ಬನ ಎಂಪ್ಲಾಯ್ಮೆಂಟ್ ಕೊಡ್ತಾ ಕೂರಕ್ಕಾಗಲ್ಲ. ಆಗಲ್ಲ. ಸೊ ಅದರಿಂದ ದೇಶಕ್ಕೆ ಹಾನಿ ಆಗುತ್ತೆ. ಇದರಿಂದನೇ ನಿಮಗೆ ಇದೆಲ್ಲ ಹೋಗ್ತಾ ಇದೆ. ಅವರು ನಮ್ಮ ಪಾಲಿಸೀಸ್ ಚೆನ್ನಾಗಿಲ್ಲ. ಈಗ 14ರಿಂದ ಇಲ್ಲಿ ತನಕ ಪಾಲಿಸೀಸ್ ಚೆನ್ನಾಗಿಲ್ಲ. ರೋಡ್ ಮಾತ್ರ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಂದು ಹೇಳ್ತೀನಿ, ರೋಡು ರೈಲ್ವೇಸು ಚೆನ್ನಾಗಿ ಮಾಡಿದ್ದಾರೆ, ಫಸ್ಟ್ ಕ್ಲಾಸ್. ಅದು ಓಪನ್ ಟೆಂಡರ್ ಕೊಡ್ತಾ ಇದ್ದಾರೆ. ಬಿರ್ಲಾಸ್ ಮಾಡ್ತಾ ಇದ್ದಾರೆ, ಟಾಟಾಸ್ ಮಾಡ್ತಾ ಇದ್ದಾರೆ, ಓಪನ್ ಟೆಂಡರ್ ಕೊಡ್ತಾ ಇದ್ದಾರೆ. ಬಾಕಿ ಎಲ್ಲ ಇದರಲ್ಲೂ ಅವರಿಬ್ಬರೇ ಡಾಮಿನೇಟ್ ಮಾಡ್ತಾರೆ. ಬಾಕಿ ಇತರೆ ಇದೆಯಲ್ಲ, ಸೆಲ್ ಫೋನ್ ಆಗಲಿ ಅಥವಾ ಎಲೆಕ್ಟ್ರಾನಿಕ್ಸ್ ಆಗಲಿ, ಕೆಮಿಕಲ್ಸ್ ಆಗಲಿ, ಪಾಲಿಮರ್ಸ್ ಆಗಲಿ, ಇದರಲ್ಲೆಲ್ಲ ಅವರಿಬ್ಬರೇ ಡಾಮಿನೇಟ್ ಮಾಡ್ತಾರೆ. ಅದು ಒಳ್ಳೆಯದಲ್ಲ. ಏರ್ಪೋರ್ಟ್ಸ್ ಆಗಲಿ, ಪೋರ್ಟ್ಸ್ ಆಗಲಿ. ಏನು ಸರ್, ನೀವು ಎಷ್ಟು ಪಟ್ಟಿ 350 ಪಟ್ಟಿ ಸಂಪತ್ತು ರಿಲಯನ್ಸಲ್ಲಿ 350 ಪಟ್ಟಿ ಜಾಸ್ತಿ ಆಗಿದೆ. 350 ಟೈಮ್ಸು. ಅದಾನಿ ಟಾಪ್ 5 ಬಂದ್ಬಿಟ್ಟಿದ್ದಾನೆ ಈಗ, ವರ್ಲ್ಡ್ ರಿಚೆಸ್ಟ್ ಪೀಪಲ್ಲಿ ಟಾಪ್ 5. ಆದರೆ ಯಾರೋ ಒಬ್ಬ ಭಾರತೀಯ ದುಡ್ಡು ಮಾಡಿ ಬೆಳೆದ್ರೆ ಭಾರತಕ್ಕೆ ಒಳ್ಳೆದಾಗಲ್ವಾ? ಅವ್ರು ದುಡ್ಡು ಮಾಡ್ತಾರೆ, ಅವ್ರು ಎಷ್ಟು ವ್ಯಯ ಮಾಡ್ತಾರೆ, ಎಷ್ಟು ಜನನ ಎಂಪ್ಲಾಯ್ ಮಾಡ್ತಾರೆ, ಅದೆಲ್ಲ ಬೇಕಲ್ಲ. ಆಮೇಲೆ ನಿಮ್ಮ ಕ್ರಿಯೇಟಿವಿಟಿ, ಹೊಸ ಕಂಪನಿ ಸ್ಟಾರ್ಟ್ ಮಾಡೋದೆಲ್ಲ ಕಟ್ ಮಾಡಿಬಿಟ್ರೆ ಆವಾಗ ಏನು ಸರ್ ಬೆಳವಣಿಗೆ ಕಮ್ಮಿ ಆಗುತ್ತಲ್ಲ. ಸೊ ಇಡೀ ಕಾಡಲ್ಲಿ 2 ಮರ ಆ ಥರ ಇದ್ದರೆ ಹೆಂಗೆ? ಸೊ ಒಂದು ಕಾಡು ಅಂದಮೇಲೆ ನೀವು ದೊಡ್ಡ ನೋಡಿ, ಈಗ ಒಂದು ಪಾರ್ಕಲ್ಲಿ 2 ದೊಡ್ಡ ಅರಳಿ ಮರ ಹಾಕ್ಬಿಟ್ಟು ಬೇರೆ ಏನೋ ಮರ ಇಲ್ಲದೆ ಅದ್ರ ಹೆಂಗಿರುತ್ತೆ? ನೀವು ಅರಳಿ ಮರಕ್ಕೆ ಹೋಗಿ ಕೂತ್ಕೋಬೇಕಷ್ಟೇ. ಬಾಕಿ ಎಲ್ಲ ಬೇರೆ ಕಡೆ ಎಲ್ಲ ಇದ್ದರೆ ಬಿಸಿಲಿರುತ್ತೆ. ಓಕೆ, ನೀವು ಅಮೇರಿಕಾದಲ್ಲಿದ್ದೀರಿ ಅಂದರೆ ಭಾರತವನ್ನು ಒಂದು ಮುಂದುವರೆದ ದೇಶದಲ್ಲಿ ನಿಂತು ಭಾರತವನ್ನು ಅಥವಾ ನೋಡ್ತಿದ್ದೀರಿ. ಹೇಗೆ ನೋಡ್ತಾರೆ ಭಾರತೀಯರು ವಿದೇಶದಲ್ಲಿದ್ದು ಇಂಡಿಯಾವನ್ನು ಹೇಗೆ ನೋಡ್ತಿದ್ದಾರೆ? ಈಗ ಭಾರತವನ್ನು ಹೇಗೆ ನೋಡ್ತಾ ಇದ್ದಾರೆ ಅಂದರೆ, ಬಿಗಿನಿಂಗ್ನಲ್ಲಿ ಭಾಳ ಹೋಪ್ ಇತ್ತು ಸರ್, ಇಂಡಿಯಾ ಬಗ್ಗೆ ಭಾಳ ಹೋಪ್ ಇತ್ತು. ಭಾರತ ದೇಶದವರು ಅಥವಾ ಅಮೆರಿಕಾದಲ್ಲಿದ್ದವರೆಲ್ಲ ಭಾಳ ಹೋಪ್ಫುಲ್ ಆಗಿದ್ದರು. ಮೊದಲನೇ ಟರ್ಮಲ್ಲಿ ಮೋದಿಯವರು ಬಂದಾಗ ಭಾಳ ಹೋಪ್ ಇತ್ತು. ಯಾಕಂದ್ರೆ ಅವ್ರು ಅಮೆರಿಕಕ್ಕೆ ಬಂದು ಭಾಷಣ ಮಾಡಿದ್ರು. ಅದಾದ ಅವರು ಅವ್ರ ಬಗ್ಗೆ ಈಗ ಈ ಒಂದು ಚೇಂಜ್ ಬೇಕು ಅಂತ ಅವ್ರು ಒಳ್ಳೆ ಭಾಷಣ ಮಾಡ್ತಾರೆ, ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾರೆ. ಅದರಿಂದ ಭಾಳ. ಆಮೇಲೆ ಇನ್ನೊಂದೇನು ಅಂದರೆ, ಈಗ BJP ಇದ್ದಾರಲ್ಲ, ಅವರು ಹಿಂದುತ್ವನ ಭಾಳ ಚೆನ್ನಾಗಿ ಸೆಲ್ ಮಾಡಿದ್ದಾರೆ. ದೇ ಹ್ಯಾವ್ ಡನ್ ಗುಡ್ ಮಾರ್ಕೆಟಿಂಗ್ ಜಾಬ್ ಆಫ್ ಹಿಂದುತ್ವ. ಹಿಂದೂ ಅಂದರೆ ಏನು, ಹಿಂದೂ ಮುಸಲ್ಮಾನರ ವ್ಯತ್ಯಾಸ ಏನು, ಏನೇನೋ ಹಿಂದೂಗಳಿಗೆ ಅನ್ಯಾಯ ಆಗ್ತಾಯಿದೆ, ಅದೆಲ್ಲ ಚೆನ್ನಾಗಿ, ಕೆಲವುದೆಲ್ಲ ಕರೆಕ್ಟು, ಕೆಲವುದೆಲ್ಲ ಸರಿ ಇಲ್ಲ. ಬಟ್ ಏನೋ ಎಲ್ರಿಗೂ ಒಂಥರ ಕನ್ವಿನ್ಸ್ ಆಗಿಬಿಟ್ಟಿದೆ. ವೋಟ್ ಮಾಡಿದ್ರು ಅದ್ರ ಮೇಲೆ. ಫಸ್ಟ್ ಟೈಮ್ ಅವ್ರಿಗೆ ಭಾಳ ಬಹುಮತ ಬಂತು. ಇತ್ತೀಚೆಗೆ ಏನಂದರೆ, ಈಗ ಇಲ್ಲಿಂದ ರಿಪೋರ್ಟ್ಸ್ಗಳು ಬರ್ತಾಯಿದೆ. ಕೆಲವರು ಭಾಳ ಜನನ ವಿನಲ್ಲಿದ್ದವರು ಪ್ರಶ್ನೆ ಟಫಾಗಿ ಕೇಳಿದವ್ರನ್ನೆಲ್ಲ ಮೂಲೆ ಕೂರಿಸಿ ಅವ್ರಿಗೆಲ್ಲ ತೊಂದರೆ ಮಾಡಿ, ಅವ್ರಿಗೆಲ್ಲ ED ಕೇಸ್ ಮಾಡಿ, ಇನ್ಕಮ್ ಟ್ಯಾಕ್ಸ್ ಕೇಸ್ ಮಾಡಿ, ಅವರೆಲ್ಲ ಬಾಯಿ ಮುಚ್ಚೋಂಗೆ ಮಾಡಿಬಿಟ್ರು. ಚಾನಲ್ ತೆಗೆದೇ ಬಿಟ್ರು. ಅರ್ನಬ್ ಗೋಸ್ವಾಮಿ ಇದ್ದಾನಲ್ಲ, ಅವ್ನು ಮೊದಲು ಭಾಳ ಟೀಕೆ ಮಾಡ್ತಾ ಇದ್ದ. ಅವನ್ನ ಪೊಲೀಸ್ನವ್ರು ಕರ್ಕೊಂಡೋಗಿ ತನ್ನಾಗಿ ತದಕಿ ಈಗ ಹಾಡು ಹೊಗಳ್ತಾನೆ. ನೀವು ಕೇಳಿಲ್ವಾ, ನೀವು ನೋಡಿಲ್ವಾ? ಈಗ ಅವ್ನು ನಮಸ್ಕಾರ ಮಾಡ್ತಾನೆ. ಯಾಕೆಂದರೆ ಅವನು ಚೆನ್ನಾಗಿ ತದಕಿದ್ದಾರೆ ಅವನ್ನ ಕರ್ಕೊಂಡೋಗಿ. ಯಾಕೆ ಸರ್ ನಗ್ತೀರಾ? ಅಲ್ಲ, ಎಂಥ ಫೈರ್ ಬ್ರ್ಯಾಂಡ್ ಪತ್ರಕರ್ತ ಸರ್, ನಾನು ನೋಡ್ತಾ ಇದ್ದೆ. ಅವ್ರು ಅಷ್ಟು ಕ್ರಿಟಿಸೈಸ್ ಮಾಡ್ತಿದ್ರಲ್ಲ, ಅವ್ರನ್ನ ಅಲ್ಲಿಂದ ಓಡಿಸಿ ಅವ್ರನ್ನ ಪೊಲೀಸ್ನವ್ರು ಯಾವುದೋ ಚಾರ್ಜಲ್ಲಿ ಅರೆಸ್ಟ್ ಮಾಡಿ ಒಂದು ಜೈಲಲ್ಲಿ ಹಾಕಿ, ಊಟ ಇಲ್ಲದೆ ಚೆನ್ನಾಗಿ ತದಕಿ, ಆಮೇಲೆ ಅವ್ರು ಬಾಯಿ ಮುಚ್ಕೊಂಡು ಪ್ರೈಸ್ ಮಾಡೋಕ್ಕೆ ಶುರು ಮಾಡ್ಬಿಟ್ರು. ಆ ಥರ ಭಾಳ ನಡೀತೆ. ಅದು ಪಬ್ಲಿಸಿಟಿ ಅಲ್ಲಿ ಸಿಗ್ತಾ ಇದೆ. ಇಂಡಿಯಾ ಅಂದು 162ನೇ ಸ್ಥಾನದಲ್ಲಿದೆ. ಫ್ರೀ ಪ್ರೆಸ್ಗೆ ಪ್ರಪಂಚದಲ್ಲಿ 162ನೇ ಸ್ಥಾನದಲ್ಲಿದೆ. ಅಂದರೆ ಮುಕ್ತ ಪತ್ರಿಕೋದ್ಯಮ ಸ್ವಾತಂತ್ರ್ಯ 162ನೇ ಸ್ಥಾನ. ಬಹುಶಃ ಪಾಕಿಸ್ತಾನ 93 ಕಂಟ್ರೀಸ್ನಲ್ಲಿ ನಾವು 162ನೇ ಸ್ಥಾನದಲ್ಲಿದ್ದೀವಿ. ಅಂದರೆ ಫ್ರೀಡಮ್ ಆಫ್ ಪ್ರೆಸ್ ಇಲ್ಲ. ಅದು ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ನಿಮಗೆ ಗೊತ್ತಾಗ್ತಿರುತ್ತಾ? ನಮಗೆ ಫುಲ್ ನ್ಯೂಸ್ ಬರುತ್ತೆ ಸರ್. ಈಗ ಎಲ್ಲ ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಎಲ್ಲ ನ್ಯೂಸು ಬರುತ್ತೆ. ಏನು ನಡೀತೋ ಎಲ್ಲ ಬರುತ್ತೆ. ಬೇರೆ ನ್ಯೂಸ್ ಎಲ್ಲ ಬರುತ್ತೆ, ಏನೇನೋ ಬರುತ್ತೆ. ಯಾವ್ದು ನಿಜ ಯಾವುದು ಸುಳ್ಳು ಅಂತ ಗೊತ್ತಿಲ್ಲ. ಬಟ್ ಇದು ಮಾತ್ರ ನಿಜ, ನಮಗೆ ಗೊತ್ತಾಗುತ್ತೆ. ಈಗ ನೀವು ಯಾವ ಚಾನಲ್ ನೋಡಿದ್ರೂ ಎಲ್ಲ ಹಾಡಿ ಹೊಗಳ್ತಾರೆ ಗೌರ್ಮೆಂಟ್ನ, ಯಾರೂ ಟೀಕೆ ಮಾಡಲ್ಲ. ನೀವು ಇವ್ರಿಗೆ ಇಂಟರ್ವ್ಯೂ ಇದ್ದರೆ ಕ್ವಶನ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ಭಾಳ ಸಾಫ್ಟ್ ಲ್ಯಾಂಡಿಂಗ್ ಕ್ವಶನ್ಸು. ನೀವು ಪರ್ಸ್ ಕ್ಯಾರಿ ಮಾಡ್ತೀರಾ ಅಂತ ಕೇಳ್ತಾರೆ ಮೋದಿಯವ್ರನ್ನ. ಆಮೇಲೆ ಮೋದಿಯವ್ರನ್ನ ಏನು ಕೇಳ್ತಾರೆ ನೆಕ್ಸ್ಟು, ನೀವು ದೋಸೆ ತಿಂತೀರಾ ಅಂತಾರೆ. ಆಮೇಲೆ ಇನ್ನೊಂದೇನು ಕೇಳ್ತಾರೆ, ನೀವು ಇಷ್ಟು ಯಾವಾಗಲೂ ಎನರ್ಜೆಟಿಕ್ ಆಗಿದ್ದೀರಲ್ಲ, ಹೇಗಿದ್ದೀರಾ ಅಂತಾರೆ. ಈ ಥರ ಕ್ವಶನ್ಸು. ಎಷ್ಟೊತ್ತು ನಿದ್ದೆ ಮಾಡ್ತೀರಾ? ನೀವು ಏನು ನಿದ್ದೆನೇ ಮಾಡಲ್ವಲ್ಲ, ಹೇಗೆ ಇಷ್ಟು ಉತ್ತೇಜನದಿಂದಿದ್ದೀರಾ ಅನ್ನೋದು, ಈ ಥರ ಕ್ವಶನ್ಸ್ ಕೇಳ್ತಾರೆ. ಅವ್ರು ನಕ್ಕೊಂಡು ಡ್ಯೂ ಕ್ಯಾರಿ ಎ ಬಟುವಾ ಅಂತಾರೆ. ಬಟುವಾ ಅಂದರೆ ಪರ್ಸು.
ಆ ಬಟುವಾ ಲೇಕೆ ಜಾತೆ ಹೇ ಕ್ಯಾ ಪೈಸೋ ಕೇಳಿ ಅಂತಾರೆ. ಈ ಥರ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಅವು ಕೇಳಬಾರ್ದಾ? ಇಲ್ಲ ಸರ್, ಅವ್ರೇನು ಅಂದರೆ ಮೊದಲೇ ಪ್ರಶ್ನೆಗಳೆಲ್ಲ ತೊಗೊಂಡ್ಬಿಟ್ಟು ಸ್ಕ್ರೀನ್ ಮಾಡ್ತಾರೆ. ತಮ್ಗೆ ಇಷ್ಟವಾದ ಪ್ರಶ್ನೆ ಎಲ್ಲ ಬಿಟ್ಬಿಟ್ಟು ಇಷ್ಟವಾದ ಪ್ರಶ್ನೆ ಕೊಡ್ತಾರೆ. ಅವ್ರು ನೋಡಿ, ಈಗ ನಾರ್ವೆನಲ್ಲಿ ಆಯ್ತಲ್ಲ, ಈಗ ನಾರ್ವೆ ಹ್ಯಾಸ್ ದಿ ಬೆಸ್ಟ್ ಫ್ರೀ ಪ್ರೆಸ್ ಇನ್ ದ ವರ್ಲ್ಡ್. ಅವರು ಪ್ರೆಸ್ ಕೇಳಿದ್ರೆ ಮುಖ ತಿರುಗಿಸ್ಕೊಂಡು ಹೋಗ್ಬಿಟ್ರಲ್ಲ. ನೋಡಿದ್ರೆ ಅದು ನೋಡಲಿಲ್ವಾ ನೀವು? ನಾರ್ವೆ ಪ್ರೈಮ್ ಮಿನಿಸ್ಟರು ಇವರು ಪ್ರೆಸ್ ಮೀಟ್ ಆಯಿತು. ನಾರ್ವೆ ಪ್ರೈಮ್ ಮಿನಿಸ್ಟರ್ ಎಲ್ಲ ಉತ್ತರಗಳು ಕೊಟ್ಟರು. ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ವಿ ವಾಂಟ್ ಟು ಆಸ್ಕ್ ಯು ಕ್ವಶನ್ಸ್ ನಾವು ಅಂತಂದರೆ ಇವರು ತಿರುಗಿದ್ರು, ಮುಖ ತಿರ್ಕೊಂಡು ನಡ್ಕೊಂಡು ಹೊಟ್ಟೆ ಹೋಗ್ಬಿಟ್ರು. ಅವ್ರು ಅಂದರು, ದಿಸ್ ದ ಅಮೆರಿಕ ಇಸ್ ದ ಮೋಸ್ಟ್ ಫ್ರೀ ಪ್ರೆಸ್ ಅಂದರೆ ಓಡ್ಬಿಟ್ರು. ಈ ಡಿನ್ ವಾಂಟ್ ಟು ಆನ್ಸರ್ ಎನಿ ಕ್ವಶನ್. ಇಂಟರ್ನೆಟ್ಟಲ್ಲಿ ಎಲ್ಲ ಕಡೆನೂ ಇದೆ ಸರ್. ಅದು ಇಮೇಜ್ ಕೆಡಿಸುತ್ತೆ ಆ ಥರ ಮಾಡಿದ್ರೆ. ಸೊ ಅದು ಬೇರೆ ದೇಶಗಳು ಗೊತ್ತಾಗ್ತಾ ಇದೆ, ಟೀಕೆ ಮಾಡ್ತಾರೆ. ಈಗ ನೋಡಿ, ಈಗ ಸದ್ಯದಲ್ಲಿ ಈಗ ಇವರು ರಾಹುಲ್ ಗಾಂಧಿ ಮತ್ತೆ ಟೀಕೆ ಇತ್ತು. ಅವರೇನೆಂದರೆ ಸತ್ಯ ಹೇಳ್ತಾರೆ, ಆದರೆ ಅವರು ಹೇಳಿದಾಗ ಒಂಥರ ಕೋಪಿಷ್ಠರಾಗಿದ್ದಾರೆ. ಅವ್ರು ಮಾತಾಡೋದೇ ಕೋಪಿಷ್ಠವಾಗಿದೆ. ನೀವು ಅವ್ರು ಹೇಳೋದು ಕಮ್ಯುನಿಕೇಷನ್ ಇದೆಯಲ್ಲ, ಒಂಥರ ಕೋಪ ಮಾಡ್ದಂಗೆ ಮಾತಾಡ್ತಾರೆ. ಅದರಿಂದ ಎಫೆಕ್ಟ್ ಚೆನ್ನಾಗಿಲ್ಲ. ಅದೇ ಪ್ರಿಯಾಂಕಾ ಗಾಂಧಿ ಮಾತಾಡ್ತಾರಲ್ಲ, ಭಾಳ ಸಾಧುವಾಗಿ ಮಾತಾಡ್ತಾರೆ. ಅವ್ರ ಅಪ್ಪನ ಥರ ಭಾಳ ಕ್ವೈಟಾಗಿ ಮಾತಾಡ್ತಾರೆ, ನಗ್ನಗ್ತಾ ಮಾತಾಡ್ತಾರೆ. ಆ ಥರ ಇರಬೇಕು. ನೋಡಿ, ನೀವು ಬೇರೆ ಪಾರ್ಟಿಲಿ ಇರ್ಬೋದು, ಆದರೆ ನೀವು ನನಗೆ ಎನಿಮಿ ಅಲ್ಲ. ನನ್ನ ವ್ಯೂಸ್ ಬೇರೆ, ಸಿದ್ಧಾಂತ ಬೇರೆ, ನನ್ನ ಸಿದ್ಧಾಂತ ಬೇರೆ, ನಿಮ್ಮ ಸಿದ್ಧಾಂತ ಬೇರೆ, ಆದರೆ ನಾವಿಬ್ಬರು ಭಾರತೀಯರು. ಆ ಥರ ಬರಬೇಕು. ವ್ಯಕ್ತಿತ್ವದ ಮೇಲೆ ವೈಯಕ್ತಿಕವಾಗಿ ದ್ವೇಷ ಇರಬಾರ್ದು. ಸಿದ್ದರಾಮಯ್ಯನ ಥರ ಇರ್ಬೇಕು ಸರ್. ಸಿದ್ದರಾಮಯ್ಯನವ್ರಿಗೆ ಪ್ರಿನ್ಸಿಪಲ್ಸ್ ಇದೆ, ಆದರೆ ದ್ವೇಷ ಇಲ್ಲ. ಒಳ್ಳೆ ಸ್ವಭಾವ. ನನಗೆ ಸಿದ್ದರಾಮಯ್ಯ ಗೊತ್ತು. ಈಗ ಜನ ನಿಮ್ನಾಗ ನೀವು ಒಬ್ಬ ಕಾಂಗ್ರೆಸ್ನವನು ಅದಕ್ಕೆ ಬೈತೀರಿ ಅಂತೆಲ್ಲ ಶುರು ಮಾಡ್ತಾರೆ. ಯಾಕೆ? ಈ ಸಿದ್ದರಾಮಯ್ಯ ನಂಗೆ ಇಷ್ಟ ಅಂದ್ಬಿಟ್ರಲ್ಲ, ನೀವು ಕಾಂಗ್ರೆಸ್ ನಿಮ್ಗೆ ದುಡ್ಡು ಕೊಡುತ್ತೇನೋ, ಅದಕ್ಕೆ ಇಲ್ದಿರೋ ನೆಗೆಟಿವ್. ಇಲ್ಲಪ್ಪ, ನನಗೆ ಕಾಂಗ್ರೆಸ್ ದುಡ್ಡು ಕೊಡೋಲ್ಲ. ನಂಗೆ ಕಾಂಗ್ರೆಸ್ ಅಂತ ಏನೂ ಇಲ್ಲ, ನಾನು BJPನೂ ಅಲ್ಲ, ಯಾವುದೂ ಅಲ್ಲ. ನನಗೆ ಯಾವ ಪಾರ್ಟಿನೂ ಇಲ್ಲ. ಹಾಗಾದರೆ ನೀವೊಬ್ಬ ಇವರ ಬಿಸ್ನೆಸ್ ಮನ್, ನಿಮಗೆ ಎಕನಾಮಿಕ್ಸ್ ಗೊತ್ತು, ದೇಶ ವಿದೇಶಗಳ ವ್ಯತ್ಯಾಸ ಗೊತ್ತು, ಮುಂದುವರೆದ ದೇಶವೂ ಗೊತ್ತು, ಮುಂದುವರಿಬೇಕು ಅಂತ ಇನ್ನು ಓದಾಡ್ತಿರೋ ದೇಶವೂ ಗೊತ್ತು. ಎಲ್ಲ ಬಿಟ್ಬಿಡೋಣ, BJP, ಫ್ಯಾಸಿಸಮ್, ಧರ್ಮ ಅಧರ್ಮ ಎಲ್ಲ ಬಿಟ್ಬಿಡೋಣ. ಒಂದು ದೇಶ ನಿಜಕ್ಕೂ ಬೆಳಿಬೇಕು ಅಂದರೆ ಭಾಳ ಸರಳವಾಗಿ ಯಾವ ಹೆಜ್ಜೆ ಇಡಬೇಕು ಹೇಳಿ ಸರ್? ಸರಿ, ಮೊದಲು ವಿದ್ಯಾಭ್ಯಾಸ ಇರಬೇಕು ಸರ್. ವಿದ್ಯಾಭ್ಯಾಸ ಇರಬೇಕು. ಆಮೇಲೆ ಒಳಿತಾಗಿ ಎಲ್ಲ ಕೆಲಸ ಮಾಡಬೇಕು. ಏನೋ ಒಂದು ಸಿನ್ಸಿಯಾರಿಟಿ ಇರಬೇಕು. ಒಳಿತಾಗಿ ಕೆಲಸ ಮಾಡಬೇಕು. ಫೋಕಸ್ ಇರಬೇಕು. ಈಗ ಎಲ್ಲರಿಗೂ ದುಡಿಬೇಕು ಅಂತ ಆಸೆ ಬರಬೇಕು. ದುಡಿಯೋಕ್ಕೆ ಆಪರ್ಚುನಿಟೀಸ್ ಇರಬೇಕು ಅಲ್ವಾ? ಸೊ ಒಂದು ಮಟ್ಟಕ್ಕೆ ಎಲ್ರಿಗೂ ಒಂದು ವಿದ್ಯಾಭ್ಯಾಸ ಬೇಕು. ಎಲ್ಲರೂ ಡಿಗ್ರಿ ತೊಗೋಬೇಕು ಅಂತಿಲ್ಲ, ಎಲ್ಲರೂ ಉತ್ತಮವಾದ ಡಿಗ್ರಿ ತೊಗೋಬೇಕು ಅಂತಿಲ್ಲ. ಈಗ ಡಿಗ್ರಿ ತೊಗೊಳಕ್ಕಾಗದೆ ಹೋದರೆ ಒಂದು ಹೈಸ್ಕೂಲ್ ಮಟ್ಟದಲ್ಲಾದರೂ ನಮಗೆ ವಿದ್ಯಾಭ್ಯಾಸ ಬೇಕು, ಓದು ಬರಹ ಬೇಕು. ಒಂದು ಪೇಪರ್ ಓದುವಂಥ ವಿದ್ಯಾಭ್ಯಾಸ ಎಲ್ರಿಗೂ ಇರಬೇಕು. ಆಮೇಲೆ ನಮ್ಮ ಮಕ್ಕಳೆಲ್ಲ ಓದಬೇಕು ಅಂತ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಆಮೇಲೆ ಹೈಸ್ಕೂಲ್ ತನಕ ಬರಬೇಕು. ಆಮೇಲೆ ಯಾವ ವೃತ್ತಿ ತೊಗೊಂಡ್ರೆ ನಮ್ಗೆ ಒಳ್ಳೆಯದು. ಆಮೇಲೆ ಇದು ಕೃಷಿ ಮಾಡೋರು ಕೃಷಿ ಮಾಡಬೇಕು. ಕೃಷಿ ಬಿಟ್ಬಿಟ್ಟು ಎಲ್ಲ ಸಿಟಿಗೆ ಬಂದುಬಿಟ್ರೆ ಭಾಳ ಕಷ್ಟ. ಯಾಕೆಂದರೆ ನಮಗೆ ಎಲ್ಲ ಥರನೂ ಬೇಕಲ್ಲ. ಸೊ ವರ್ಕರ್ ಲೆವೆಲ್ ಬೇಕು, ಮ್ಯಾನೇಜರ್ಸ್ ಬೇಕು, ಆಮೇಲೆ ಇಂಟೆಲೆಕ್ಚುಯಲ್ಸ್ ಬೇಕು, ಸೈಂಟಿಸ್ಟ್ ಬೇಕು, ಪಾಲಿಟಿಷಿಯನ್ಸ್ ಬೇಕು. ಆಮೇಲೆ ಪಾಲಿಟಿಕ್ಸ್ಗೆ ಎಜುಕೇಟೆಡ್ ಪೀಪಲ್ಲು, ಒಳ್ಳೆ ಜನ ಎಂಟ್ರಾಗಬೇಕು. ಈಗ ಒಂದು ಪ್ರಾಬ್ಲಮ್ ಎಲ್ಲ ವರ್ಲ್ಡಲ್ಲಿ ಎಲ್ಲ ಕಡೆನೂ ಇದೆ, ಭಾರತದಲ್ಲಿ ಮಟ್ಟು ಅಲ್ಲ. ನೀವು ಪಾಲಿಟಿಕ್ಸ್ ಬರಬೇಕು ಅಂದರೆ ದುಡ್ಡು ಬಹಳ ಬೇಕು. ಅದಿರಬಾರ್ದು. ದುಡ್ಡು ಇಲ್ಲದೆ ಪಾಲಿಟಿಕ್ಸ್ ಮಾಡೋಕ್ಕಾದರೆ ಒಳ್ಳೆ ಜನ ಬರ್ತಾರೆ. ನಿಮ್ಮ ತಂದೆಯವ್ರ ಕಾಲದಲ್ಲಿ ಇತ್ತಲ್ಲ ಥರ? ನಮ್ಮ ತಂದೆಯವ್ರ ಕಾಲದಲ್ಲಿ ಈ ಥರ. ಆದರೆ ಸರ್, ಒಂದು ದೇಶಕ್ಕೆ ಉದ್ಯಮಗಳು ಬೇಕು. ಯಾಕಂದ್ರೆ ತಾವು ಗಮನಿಸ್ತಿರ್ಬೋದು, ಭಾರತೀಯ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಯಾವ ಮಟ್ಟಿಗೆ ಹೋಗಿದೆ ಅಂತ. ಹೌದು. ಇವತ್ತು ಪಾಸ್ಔಟ್ ಆಗ್ತಿರೋ 80% ಜನಕ್ಕೆ ಜಾಬ್ ಸಿಗ್ತಿಲ್ಲ. ಹೌದು. ಅಂದರೆ ಅವ್ರು ಓದಿದ ಜಾಬು. ಇಂಜಿನಿಯರಿಂಗ್ ಮಾಡಿ ನೀವು ಯಾವುದೋ BPO ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡೋದು ಜಾಬ್ ಅಲ್ಲ. ಆದರೆ ಅವ್ರು ಓದಿದ, ಈಗ ನೀವು ಓದಿದ ಕ್ಯಾಲಿಬರ್ ನಿಮ್ಗೆ ಜಾಬ್ ಸಿಕ್ತು. ಹೌದು. ಆದರೆ ಆ ಪರಿಸ್ಥಿತಿ ಇದೆಯಾಗಿ ಇಲ್ಲಿ. ಅದು ಯಾಕೆಂದರೆ ನೀವು ಪ್ರಪೋರ್ಷನಲ್ ಆಗಿ ಕೊಡಬೇಕು ಸರ್. ಈಗ ಶಾಲಾ ಕಾಲೇಜುಗಳಿಗೆ ಪರ್ಮಿಟ್ಟು ಜಾಬ್ ಅವೈಲೇಬಿಲಿಟಿಗೆ ಪ್ರಪೋರ್ಷನಲ್ ಆಗಿರಬೇಕು. ಈಗ ಲೆಟ್ಸ್ ಅಸ್ಯೂಮ್, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಿವಿಲ್ ಇಂಜಿನಿಯರಿಂಗ್ ತೊಗೊಳ್ಳಿ. ಈಗ ಕರ್ನಾಟಕ ರಾಜ್ಯದಲ್ಲಿ ನಿಮಗೆ 2,000 ಸಿವಿಲ್ ಇಂಜಿನಿಯರ್ ಬೇಕು ಅಂತ ಇಟ್ಕೊಳ್ಳಿ. ನೀವು 20,000 ಪ್ರೊಡ್ಯೂಸ್ ಮಾಡಿದ್ರೆ ಅವ್ರು ಹೆಂಗೆ ಜಾಬ್? 18,000ಕ್ಕೆ ಏನು ಮಾಡ್ತೀರಾ? ಆಗ ನೀವು ಶಾಲಾ ಕಾಲೇಜುಗಳು ಪ್ರೊಫೆಷನಲ್ ಆಗಿರಬೇಕು. ನೀವು 2,000 ಇಂಜಿನಿಯರ್ಸ್ ಬೇಕಾಗಿದ್ದರೆ ನೀವು 3,000 ಬರೋಂಗೆ ಮಾಡಿ. ಯಾಕೆಂದರೆ 1,000 ಜನರು ಬೇರೆ ಸ್ಟೇಟ್ಸಲ್ಲಿ ಹೋಗಿ ಅಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾರೆ. ಕೆಲವರು UPSC ತೊಗೋತಾರೆ, IAS ಅಲ್ಲಿ ಬರ್ತಾರೆ, ಕೆಲವರು ಬ್ಯಾಂಕ್ ಮ್ಯಾನೇಜರ್ಗೆ ಬರ್ತಾರೆ. ಆ ಥರ ಏನಾದರೂ, ಇಲ್ಲಿ ಕೆಲವರು ಲಾಯರ್ ಆಗ್ತಾರೆ, ಏನಾದರೂ ಆಗ್ಬೋದು. ಬಟ್ ನೀವು 3,000 ಇರಬೇಕು. 2,000 ಜಾಗಕ್ಕೆ 30,000 ಸಿವಿಲ್ ಇಂಜಿನಿಯರ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಪ್ರಪೋರ್ಷನಲ್ ಆಗಿ ಇಲ್ವಲ್ಲ, ಹೇಗೆ ಕೊಡ್ತೀರಾ?
ಸುಮ್ಮನೆ ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ರಿಗೂ ಕಾಲೇಜ್ ಕಟ್ಟೋಕ್ಕೆ ಗ್ರ್ಯಾಂಟ್ ಮಾಡ್ತಾರೆ. ಮಿನಿಸ್ಟರ್ ಆದವರೆಲ್ಲ ಕಾಲೇಜ್ ಕಟ್ಕೋತಾರೆ, ಎಲ್ಲ ಪ್ರೈವೇಟ್ ಕಾಲೇಜ್ಗಳು ಕಟ್ಕೋತಾರೆ. ಒಳ್ಳೊಳ್ಳೆ ಕಾಲೇಜೇ ಮಾಡಿದ್ದಾರೆ. ನೀವು ಒಳ್ಳೆ ಕಾಲೇಜಲ್ಲಿ ಬಂದರೂ ಕೆಲಸ ಸಿಗಲ್ವಲ್ಲ. ಹಾಗಾದ್ರೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಬೇಕು. ಎಂಪ್ಲಾಯ್ಮೆಂಟ್, ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ, ಗ್ರಾಜ್ಯುಯೇಟ್ಸು ಅಥವಾ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗ್ತದೆ. ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಿಂತಲೂ ಅವ್ರಿಗೆ ಅವ್ರು ದುಡಿಯುವ ಕೈ ಕೆಲಸ ಕೊಡಬೇಕಾಗಿರೋದು ಈ ಕರ್ತವ್ಯ ಅಲ್ವಾ? ಅದೇ. ಸೊ ಅದು ಬಹಳ ಆಗಬೇಕಾಗಿರೋದು. ಇಲ್ಲ, ಏನಂದರೆ ನಾವು ಮೇಯ್ನಾಗಿ ಮೊದಲು ಎಂಟ್ರಿ ಟು ಗ್ರ್ಯಾಜುಯೇಟ್ಸ್ ಕಮ್ಮಿ ಮಾಡಬೇಕು, ಪ್ರಪೋರ್ಷನಲ್ ಆಗಿ ಮಾಡಬೇಕು. ನೀವು ಇಲ್ಲಿ ನಮಗೆ ಒಂದೇ ಒಂದು ವೀಕ್ನೆಸ್ ಇದೆ, ಈವನ್ ಅಮೆರಿಕಾ ಸ್ಟ್ರಗ್ಲಿಂಗ್ ವಿತ್ ಇಟ್. ಪ್ರಪೋರ್ಷನ್ ಆಗಿ ಇಲ್ಲ. ಭಾಳ ಜನ ಎಜುಕೇಟ್ ಆಗ್ತಾರೆ, ಅಷ್ಟು ಜಾಬ್ಸ್ ಕ್ರಿಯೇಟ್ ಆಗಲ್ಲ. ವರ್ಷ ಹೊಸ ಜಾಬ್ಸ್ ಕ್ರಿಯೇಟ್ ಆಗಲ್ಲ. ಯಾಕಂದರೆ ಅಷ್ಟು ಜನ ರಿಟೈರ್ ಆಗಲ್ವಲ್ಲ. ನಿಮಗೆ 2,000 ಜನಕ್ಕೆ ಕೆಲಸ ಕೊಡಬೇಕು ಅಂದರೆ ನೀವು ಏನು ನೀವು ನೆಕ್ಸ್ಟ್ ಯಾವ ಕಂಪ್ನಿನೂ ಇಲ್ಲ ಅಂತ ಇಟ್ಕೊಳ್ಳಿ, 2,000 ಜನ ರಿಟೈರ್ ಆಗಬೇಕು. 2,000 ಜನ ಸಿವಿಲ್ ಇಂಜಿನಿಯರ್ಸ್ ರಿಟೈರ್ ಆದರೆ ಈ 2,000 ಜನಕ್ಕೆ ಜಾಬ್ ಕೊಡ್ತೀರಾ. ಇಫ್ ಯು ಅಸ್ಯೂಮಿಂಗ್ ಬೇರೆ ಯಾವ ನ್ಯೂ ಇಂಡಸ್ಟ್ರಿ ಸ್ಟಾರ್ಟ್ ಆಗಲಿಲ್ಲ, ನ್ಯೂ ಆಪರ್ಚುನಿಟೀಸ್ ಇಲ್ಲ, ನೋ ಮೋರ್ ರೋಡ್ ವೇಸ್ ಇಲ್ಲ, ಬೇರೆ ಯಾವುದು ಸಿವಿಲ್ ಪ್ರಾಜೆಕ್ಟ್ಸ್ ಇಲ್ಲ ಅಂತ ಇಟ್ಕೊಳ್ಳಿ. ಸೊ ಅದು ಮಾಡದೆ ಹೋದರೆ ಹೇಗೆ ಜಾಬ್ ಕೊಡೋಕ್ಕಾಗುತ್ತೆ? ಕೆಲವರೆಲ್ಲ ವಿದೇಶಕ್ಕೆ ಹೋಗ್ತಾರೆ ಹಾಗೆ. ಸೊ ಐ ಥಿಂಕ್ ಜಾಬ್ ಕ್ರಿಯೇಷನ್ ಶುಡ್ ಬಿ, ಅದನ್ನು ಇಂಡಸ್ಟ್ರಿ ಜೊತೆಗೆ ಸೇರಿ ಎಜುಕೇಷನ್ ಶುಡ್ ಬಿ ಕಪಲ್ಡ್ ವಿತ್ ಇಂಡಸ್ಟ್ರಿ. ಎಜುಕೇಷನ್ ಕಪಲ್ಡ್ ವಿತ್ ಗೌರ್ಮೆಂಟು ಇಂಡಸ್ಟ್ರಿ ಎಜುಕೇಷನ್ 3 ಕಂಬೈನ್ ಮಾಡಿ ಪ್ರಪೋರ್ಷನಲ್ ಆಗಿ ಡಿಗ್ರೀಸ್ ಕೊಡಬೇಕು. ಅದು ಆಗ್ತಾ ಇಲ್ಲ, ಅನ್ಕಂಟ್ರೋಲ್ಡ್ ಆಗಿದೆ ಡಿಗ್ರೀಸ್. ಕೆಲವು ಡಿಗ್ರೀಸ್ ಎಲ್ಲ ಅಷ್ಟು ಚೆನ್ನಾಗೂ ಇಲ್ಲ ಸರ್. ಹೌದಾ? ಇಲ್ಲ, ಯಾವ ಕೆಲವುದೆಲ್ಲ ಆಲ್ಮೋಸ್ಟ್ ಏನೋ ಲ್ಯಾಬೇ ಇರಲ್ಲ, ಮೇಸ್ಟ್ರುಗಳೇ ಇರಲ್ಲ. ಆ ಥರ ಎಲ್ಲ ಎಷ್ಟೋ ಕಾಲೇಜಸ್ ಇದೆ, ಡಿಗ್ರಿ ಮಾತ್ರ ಬರುತ್ತೆ, ಸರ್ಟಿಫಿಕೇಟ್ ಇದೆ. ಕೆಲವರಿಗೆಲ್ಲ ಏನೂ ಗೊತ್ತೂ ಇಲ್ಲ. ಇಂಟರ್ವ್ಯೂಗೆ ಹೋದಾಗ ಫೇಲ್ ಆಗ್ತಿದ್ದಾರೆ. ಇಂಟರ್ವ್ಯೂಗೆ ಹೋಗಿ ಯಾರೋ ಬೇರೆಯವ್ರು ಮಾಡ್ತಾರೆ. ಈಗ ಫೋನ್ ಇಂಟರ್ವ್ಯೂ ಅಂತ ಮಾಡ್ತಾರಲ್ಲ, ಯಾರು ಮಾಡ್ತಾರೆ ಅಂತ ನಿಮ್ಗೇನು ಗೊತ್ತು? ನನ್ನ ಪರ ಯಾರೋ ಮಾತಾಡ್ಬಿಡೋದು. ನೀವು ಪರಮ್ ಅಂತ ನೀವು ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಾವು ಹೋಗಿ ಮಾತಾಡ್ತೀನಿ. ಅವರು ನಮ್ಮ ಫೋಟೋ ನೋಡು, ಅವರು ವಿಡಿಯೋ ನೀವು ಇಲ್ಲದೆ ಹೋದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಆ ಥರ ನಡೆದಿದೆ. ಅಮೇರಿಕಾದಲ್ಲಿ ಈಗ ಕಂಡುಹಿಡಿದು ಬಿಟ್ಟಿದ್ದಾರೆ. ಸ್ವಲ್ಪ ಈ ಹೈದರಾಬಾದ್ನವರು ಸ್ವಲ್ಪ ಏನೋ ಗೋಲ್ಮಾಲ್ ಮಾಡಿದ್ದಾರೆ. ಫ್ರೆಶ್ನೋ ಅಂತ ಒಂದು ಕೌಂಟಿನಲ್ಲಿ ಗಲಾಟೆ ನಡೀತಾ ಇದೆ. ಈಗ H1B ಫ್ರಾಡ್ ನಡೆದಿದೆ. ವೀಸಾಗೋಸ್ಕರ ಫ್ರಾಡ್ಸು.